ನಮಸ್ಕಾರ ನಮಸ್ಕಾರ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ರಿ ಮುರಳಿ, ಬಹಳ ಹೊತ್ತಿಂದ ಕಾಯ್ತಾ ಇದೀವಿ, ಬರೋ ಸ್ವಲ್ಪ ಲೇಟ್ ಮಾಡ್ಬಿಟ್ರಲ್ಲ? ಖಂಡಿತವಾಗ್ಲೂ ಲೇಟ್ ಮಾಡಿಲ್ಲ ಸರ್. ಬರೋ ಅಷ್ಟೊಳಗೆ ಸಾಕಷ್ಟು ಜನ ಬಂದು ಕಾಯ್ತಾ ಇದ್ರು. ಚೆಫ್ ಬೇರೆ ಬಂದ್ಬಿಟ್ಟಿದ್ರು. ಅವ್ರು ಏನ್ ಹೇಳ್ತಾ ಇದ್ರು, ಚೆಫ್ ಸಾರ್ ಇವ್ ಸ್ಪೆಷಲ್ ಆಗಿರೋದು ಮಾಡಿ ತೋರಿಸ್ತೀನಿ ನಿಮ್ಗೆ, ನೋಡಿ ನನ್ನ ಕೈಲಿ ತಿನ್ ನೋಡಿ ಅಂತ. ನಮ್ಗೂ ಅವ್ರಿಗೂ ತುಂಬಾ ಗಲಾಟೆ. ಬಂದ್ಬಿಟ್ಟಿದ್ದಾರೆ, ಮೈನ್ ಚೆಫ್ ರೆಡಿ ಆಗ್ಬಿಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 4 ಸುತ್ತಿನಲ್ಲಿ ನಾವು ಅಡುಗೆನ ಮಾಡಿ ತೋರಿಸ್ತೀವಿ. ಮೊದಲನೇದು ಪ್ರಧಾನ ಅಡುಗೆ, ಚೆಫ್ನ ಮೇನ್ ಕೋರ್ಸು. ಅದಾದ ನಂತರ ಅದೇ ಚೆಫ್ ಅವರು ಒಂದು ಫಟಾಫಟ್ ಅಂತ ಒಂದು ಏನ್ ಮಾಡ್ಬೋದು ತಿಂಡಿನ ಅದನ್ನ ಮಾಡಿ ತೋರಿಸ್ತಾರೆ. ಮೂರನೇದು ನಿಮ್ಗೆ ಇಷ್ಟವಾಗಿರೋ ಸುತ್ತು, ನಿಮ್ ಸುತ್ತು ಅಂದ್ರೆ ನಮ್ಮ ವೀಕ್ಷಕರು ಯಾರು ನಮ್ಮ ಒಗ್ಗರಣೆ ಡಬ್ಬಿ ನೋಡ್ತಾ ಇದಾರೋ ಅವರೇ ಭಾಗವಹಿಸಿ ಅವ್ರಿಗೆ ಇಷ್ಟವಾಗಿರುವಂತ ಒಂದು ಏನು ಅವ್ರಿಗೇನು ಇಷ್ಟ ಇದ್ರೂ ಪರವಾಗಿಲ್ಲ ಅದನ್ನೇ ಮಾಡಿ ತೋರಿಸ್ಬೋದು. 4ನೇದು ಬಂದು ಡಯಟಿಷಿಯನ್ ಅವರು ಒಂದು ಹೇಳ್ತಾರೆ ಡಯಟ್ ಒಂದು ಖಾದ್ಯ ಆಗಿರುತ್ತೆ ಅಂತ, ಅದನ್ನ ಮಾಡಿಸುವಂತ. ಒಟ್ಟಾರೆ 4 ರೀತಿಯ ಅಡಿಗೆಗಳನ್ನ ಮಾಡುವಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತನ ಬಯಸಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ ನಮ್ಮ ಮೇನ್ ಚೆಫ್. ಗೊತ್ತಾಗ್ಲಿಲ್ಲ ಯಾರು ಅಂತ? 1 ನಿಮಿಷ ತಾಳಿ, ಕರಿತೀನಿ. ಮೇಡಮ್ ಬನ್ನಿ. ಸುಜಾತ್ ಅವರ ಪರಿಚಯ ನಿಮ್ಮೆಲ್ಲರಿಗೂ ಇದ್ದೇ ಇದೆ. ಸುಜಾತ್ ಅವರು ನಮ್ಮ ಎಲ್ಲಾ ವೀಕ್ಷಕರಿಗೂ ಚಿರಪರಿಚಿತರು. ಅನ್ನಪೂರ್ಣೇಶ್ವರಿ ಕುಕಿಂಗ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸುಜಾತ್ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸುಜಾತ್ ಅವರೇ ನಮಸ್ಕಾರ. ಸುಜಾತ್ ಅವರೇ, ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಯಾವುದು ಒಂದು ಹೊಸ ಒಂದು ಖಾದ್ಯನ ಹೇಳ್ಕೊಡ್ತೀರಾ ಅಂತ ಹೇಳಿದೀರಾ? ಬಿಸಿಬೇಳೆಬಾತ್ ಸರ್. ಬಿಸಿಬೇಳೆಬಾತ್. ಬಿಸಿಬೇಳೆಬಾತಲ್ಲೂ ಸಾಕಷ್ಟು ವಿಧಾನಗಳಿದೆ. ಅದನ್ನ ತಿಂದಾಗಲೇ ಅದನ್ನ ಮಾಡಿದಾಗಲೇ ಗೊತ್ತಾಗೋದು ಇದು ಯಾವ ಟೇಸ್ಟ್ ಅಂತ. ಸುಜಾತ್ ಅವರೇ, ಹಾಗಿದ್ರೆ ನಮ್ಮ ಬಿಸಿಬೇಳೆಬಾತ್ಗೆ ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸ್ತೀರಾ ದಯವಿಟ್ಟು ತಿಳಿಸಿ ಮೇಡಮ್. ಬಿಸಿಬೇಳೆಬಾತ್ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಅಕ್ಕಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಜೀರಿಗೆ, ಕಾಳು ಮೆಣಸು, ಗೋಡಂಬಿ, ಉಪ್ಪು ಹಾಗೂ ಎಣ್ಣೆ. ಮತ್ತಿನ್ಯಾಕ್ತಳ ರುಚಿ ರುಚಿಯಾದಂತಹ ಬಿಸಿಬೇಳೆ ಬಾತ್. ಯಾಕಂದ್ರೆ ತುಂಬಾ ಜನಕ್ಕೆ ಬಿಸಿಬೇಳೆ ಬಾತ್ ಮಾಡಕ್ ಬರಲ್ಲ. ಈ ಚಿತ್ರಾನ್ನ ಬೇಕಾದ್ರೆ ಮಾಡ್ಬಿಡ್ತೀವಿ, ಆ ಬಿಸಿಬೇಳೆ ಬಾತ್ ಏನೋ ನಮ್ಮಲ್ಲಿ ಚೆನ್ನಾಗಿ ಬರಲ್ಲಪ್ಪ, ಬೇಳೆ ಸಾರು ಕಲ್ಸ್ಕೊಂಡು ತಿನ್ನಂಗಿರುತ್ತೆ ಅಂತ ಹೇಳಿದ್ರು ಸಾಕಷ್ಟು ಜನ ಇದ್ದಾರೆ. ಇದು ಬೇಳೆ ಸಾರಲ್ಲ, ಇದು ಬಿಸಿಬೇಳೆ ಬಾತು. ಸುಜಾತ್ ಅವರೇ, ಯಾವ ವೆಸಲ್ ಕೊಡ್ಲಿ ನಿಮ್ಗೆ ಶುರು ಮಾಡ್ಲಿಕ್ಕೆ? ಈಗ ಈ ಬಿಸಿಬೇಳೆ ಬಾತ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಬೇಳೆ ಸಾರು ಆಗ್ಬಾರ್ದು, ಬಿಸಿಬೇಳೆ ಬಾತ್ ಆಗ್ಬೇಕು ಅನ್ನೋದು ಸಾಕಷ್ಟು ಜನದ ಆಸೆ. ಅವ್ರಿಗೆಲ್ಲ ಏನಕ್ಕೆ ಹಂಗೆ ಬೇಳೆ ಆಗ್ಬಿಡ್ತಾ ಇದೆ, ಸಾರು ಆಗ್ಬಿಡ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅಲ್ಲ, ಮೆಜರ್ಮೆಂಟ್. ಆಮೇಲೆ ನೆಕ್ಸ್ಟ್ ಏನಂದ್ರೆ ಒಂದೇ ಒಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಇದಾಗುತ್ತೆ. ಬೇಳೆ ಕೆಲವು ತರಕಾರಿ ಹಾಕ್ಬಿಟ್ಟು ವಿಜಲ್ ಕುಯಿಸ್ಬಿಟ್ಟು ಸಪ್ರೇಟ್ ಆಗಿ ಮಾಡ್ತೀನಿ ನಾನು. ಇದು ಡಿಫ್ರೆಂಟ್ ಆಗಿ ಮಾಡಿ 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 ಮೇಡಮ್ ಮಾಡಿ. ಎಷ್ಟು ಬೇಳೆ ಹಾಕಿದ್ರಿ ನೀವು? ಎಷ್ಟು ಜನಕ್ಕೆ ಇದು ಬಿಸಿಬೇಳೆ ಬಾತು? ಇದು ಒಂದು 6 ಮೆಂಬರ್ಸ್ ಆಗುತ್ತೆ. 6 ಮೆಂಬರ್ಸ್ ಆಗುತ್ತಾ? ಓಕೆ. ಒಂದು ಅರ್ಧ ಕಪ್ಪು ಬೇಳೆ, 1 ಕಪ್ಪು ಹುಳ್ಳಿಕಾಯಿ ಹಾಕಿದ್ದೀರಾ, ಕ್ಯಾರೆಟ್, ಇದು ಒಂದು ವಿಜಲ್ ಬರೋಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಇಲ್ಲಿ ರೆಡಿ ಮಾಡ್ಕೊಂತೀನಿ. ರೆಡಿ ಮಾಡ್ಕೊಳ್ಳಿ. ಏನ್ ಹಾಕ್ತಾ ಇದ್ದೀರಾ? ಕಡಲೆಬೇಳೆ ಸ್ವಲ್ಪ ಹುರ್ಕೋಬೇಕು. ಕಪ್ಪಗಾಗಬಾರ್ದು, ಕೆಂಪಗಾಗಬೇಕು. ಹೌದು, ಚೆನ್ನಾಗಿದೆ. ಎಣ್ಣೆ ಹಾಕಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಇದು ಹೇಳ್ಬೇಕಂದ್ರೆ ಒಳ್ಳೆ ಫುಡ್. ತರಕಾರಿ ಹಾಕಿ ಆಯಿಲ್ ಎಲ್ಲ ಕಮ್ಮಿ ಆಗುತ್ತೆ. ಆಯಿಲ್ ಏನು ಅಷ್ಟೊಂದು ನಾವು ಮಸಾಲೆ ದೋಸೆ ಪೂರಿ ತಿಂದಂಗೆ ಏನೂ ಆಗಲ್ಲ. ಒಳ್ಳೇದಂತೀರಾ? ಒಳ್ಳೇದು. ಒಗ್ಗರಣೆಗೆ ಮಾತ್ರ 1-2 ಸ್ಪೂನ್ ಯೂಸ್ ಮಾಡ್ತೀವಿ ಅಷ್ಟೇ. ಈಗ ಇವೆಲ್ಲ ಹುರ್ಕೊಂಡು ಮಾಡಕ್ಕೆ ಯಾರಿಗೂ ಟೈಮ್ ಇರಲ್ಲ ಅಂತ ಇಟ್ಕೊಳ್ಳಿ. ಈ ಎಲ್ಲ ಏನ್ ಮಾಡ್ತಾರೆ, ಪೌಡರ್ ಎಲ್ಲ ಸಿಕ್ಬಿಡುತ್ತೆ. ಪೌಡರ್ ಎಲ್ಲ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿರುತ್ತೆ ಮೇಡಮ್? ಇಲ್ಲ, ಅದು ಅವರು ಬೇರೆ ತರ ಮಾಡಿರ್ತಾರೆ, ಅದು ಬೇರೆ ಟೇಸ್ಟ್ ಬರುತ್ತೆ. ಒಂದೇ ಕಿತ ಮಾಡಿ ಇಟ್ಕೋಬಹುದು. ಇದು ಮೆಜರ್ಮೆಂಟ್ ಒಂದು ಇಷ್ಟಿಷ್ಟು ಅಂತ ಒಂದೇ ಸರಿ ಮಾಡಿ ಇಟ್ಕೋಬಹುದು. ಒಂದು ಚಮಚ ಉದ್ದಿನ
ಒಂದೊಂದೇ ಹುರಿದಾಕೊಳ್ತೀರಾ? ಹೌದು, ಅವಾಗೆ ಚೆನ್ನಾಗಿ ಬರೋದು. ಎಲ್ಲ ಒಟ್ಟಿಗೆ ಹಾಕೊಂಡ್ರೆ ಇವಾಗ ಜೀರಿಗೆ ಹಾಕ್ತಿವಿ, ಜೀರಿಗೆ ಕಪ್ಪಾಗ್ಬಿಡುತ್ತೆ, ಮೆಣಸು ಬೇಗ ಉರಿಯಲ್ಲ, ಅದು ಒಂದು ಕಪ್ಪಾಗ್ಬಿಡುತ್ತೆ, ಒಂದು ಉರಿಯಲ್ಲ, ಅದೆಲ್ಲ ಚೆನ್ನಾಗಿರಲ್ಲ, ಟೇಸ್ಟ್ ಬರಲ್ಲ. ಸ್ವಲ್ಪ ಮೆಣಸು ಹಾಕು, ಸ್ವಲ್ಪ ಮೆಣಸು, ಜೀರಿಗೆ ಮೆಣಸು ಎರಡು ಒಂದ್ ಸ್ವಲ್ಪ ಏನಿದು ಗೋಡಂಬಿ ಬಾದಾಮಿ. ಇದು ಗೋಡಂಬಿ ಏನಕ್ಕೆ ಹಾಕ್ತಿವಂದ್ರೆ ಬಿಸಿಬೇಳೆ ಬಾತ್ ತಿಂದ್ರೆ ಕೆಲವರಿಗೆ ಎದೆ ನಾನು ಉರಿತಾ ಇದೆ ನನ್ಗೆ ಅಂತಾರೆ, ಅದಕ್ಕೋಸ್ಕರ ಇದು ಉರಿ ಆಗಲ್ಲ. ಗೋಡಂಬಿ ಬಾದಾಮಿ ಹಾಕಿದ್ರೆ ಆತರ ಉರಿ ಬರಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಬಾಣ್ಲಿ ಇದ್ರೂ ಸಾಕು. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದೀರಾ, ಒಂದು ಗುಂಡ್ ಮೆಣಸಿನ್ಕಾಯಿ ಹಾಕಿದೀರಾ, ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿದೀರಾ? ಎಲ್ಲ ಸ್ವಲ್ಪ ಖಾರ, ಕಲ್ಲರ್, ಟೇಸ್ಟ್, ಅದು ಮಜಾ. ಖಾರ, ಕಲ್ಲರು, ಟೇಸ್ಟು 3 ತರ ಮೆಣಸಿನ್ಕಾಯಿ ಅದ್ರೊಳಗಿದೆ. ಇದೆಲ್ಲ ನಾನು ಮಿಕ್ಸಿಗೆ ಹಾಕೊಂತೀನಿ, ಪೌಡರ್ ಮಾಡ್ಕೊಂಡು. ಮಿಕ್ಸಿಗೆ ಹಾಕಿ ಇಷ್ಟು ಹುರಿದಂತ ಎಲ್ಲಾ ಸಾಮಾನುಗಳನ್ನು ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಳ್ತೀರಾ? ಈಗ ಪೌಡರ್ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಕೊಡಿ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಏನಾಗ್ತಾ ಇದ್ದೀರಾ? ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಕಿ. ಇದು ಒಂದ್ ಕಡೆ ಇಟ್ಕೊಂತೀನಿ. ಒಂದು ಬಾಡಿಗೆ ಮೆಣಸಿನ್ಕಾಯಿ, ಒಂದು 5 ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಹಾಕೋದು ಒಂದು ಸ್ಟೈಲ್, ಖಾರವಾಗಿ ಬೇಕಂದವ್ರು, ಖಾರ ಬೇಕಂದಿರೋರು ಮೆಣಸಿನ್ಕಾಯಿ ನಂಚ್ಕೊಳಕ್ಕೆ. 1 ಕಪ್ಪು ಈರುಳ್ಳಿ, ಕ್ಯಾಪ್ಸಿಕಮ್ 1 ಕಪ್ಪು, ಅಕ್ಕಿ ಹಾಕ್ಬಿಡ್ರಿ ಸರ್. ಅದಕ್ಕೆ ಈ ಬೆಂದಿರುವಂತ ತರಕಾರಿ ಮತ್ತೆ ಬೇಳೆ ಅಕ್ಕಿ ಹಾಕ್ತೀರಾ? ತರಕಾರಿ, ಹುಳ್ಳಿಕಾಯಿ, ಕ್ಯಾರೆಟ್ ಮತ್ತೆ ಬೇಳೆ ಬೆಂದಿರೋದಕ್ಕೆ ಅಕ್ಕಿ ಹಾಕ್ತೀವಿ. ಅಕ್ಕಿ ಎಷ್ಟೋ ತನಕ ನೆನ್ಸಿಟ್ಕೊಂಡಿದೀವಿ ನಾವು? ಒಂದು ಅರ್ಧ ಗಂಟೆ, 10 ನಿಮಿಷ ಸಾಕು. 1 ಕಪ್ಪು ಬಟಾಣಿ ಹಾಕ್ತಾ ಇದೀನಿ ಇದಕ್ಕೆ. ಹಾಕಿ ಮೇಡಮ್. ಒಣಗಿರೋದು ಹಸಿ ಬಟಾಣಿನ? ಹಸಿ ಬಟಾಣಿ. 1 ಕಪ್ಪು ಹಸಿ ಬಟಾಣಿ. ಕೆಲವರು ಕಡಲೆಕಾಯಿ ಬೀಜ ಹಾಕ್ಬಿಡ್ತಾರೆ, ಚೆನ್ನಾಗಿರುತ್ತಾ? ಇಲ್ಲ ಸರ್, ಅದು ಚೆನ್ನಾಗಿರಲ್ಲ. ಇದೇ ಬಿಸಿಬೇಳೆ ಚೆನ್ನಾಗಿರೋದು ಅಂತ ಇದ್ರೆ? ಹೌದು, ಕರ್ನಾಟಕ ಬಿಸಿಬೇಳೆ ಅಂದ್ರೆ ಇದೇ ಸ್ಟೈಲ್. ಬರ್ದಿರೋರು ಹೆಂಗೆ ಮಾಡ್ಬಿಟ್ಟು ಇದೇ ಬಿಸಿಬೇಳೆ ಅಂದ್ಬಿಡ್ತಾರೆ. ಬರ್ದಿದ್ದವ್ರು ಹೆಂಗೆಂಗೋ ಮಾಡ್ಕೊಂಡು ಅದೇ ಬಿಸಿಬೇಳೆ ತಿನ್ಕೊಳ್ತಾರೆ. ಅವ್ರಂತೆ ಅವ್ರಿಗೆ ಅಮ್ಮ ಆಗಿರ್ಬೇಕು. ಓಹೋ, ಕಟ್ಕೊಂಡವ್ರಿಗೆ ಹೆಂಡತಿ ಮುದ್ದು ಅಂತಾರಲ್ಲ ಹಂಗೆ. ಅದಕ್ಕೋಸ್ಕರ ಅವ್ರು ಮಾಡಿರೋ ಬಿಸಿಬೇಳೆ ಅವ್ರು ಚೆನ್ನಾಗಿರೋದು. ಏನೋ ನೀವು ಮಾಡಿರೋದು ನಮ್ಗೆಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು. ತೆಲುಗುನಲ್ಲಿ ಶಬ್ದಕ್ಕೆ ಪೋವಾಲಿ ಅಂತ. ಹಂಗಂದ್ರೆ ಅವರು ಮಿಸ್ಸಸ್ ಹೆಂಗ್ ಮಾಡಿದ್ರು, ಗಂಡಸರು ಚೆನ್ನಾಗಿರ್ಬೇಕು ಅಂತ ಹೇಳ್ಬೇಕು. ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ಚೆನ್ನಾಗಿರಲ್ಲ. ಎಲ್ಲಿ ನೀವು ಯಜಮಾನ್ರು ಬಂದಿದ್ದಾರಾ? ಸರ್ ಎಲ್ಲಿದ್ದೀರಾ? ಅಲ್ಲೂ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಕೇಳಿಸ್ಕೊಂಡ್ರಾ? ಮಾಡ್ದಾಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಅಲ್ಲ ಸರ್, ಏನಕ್ಕೆ ನಾವು ಮಾಡೋದು? ಹೇಳಿದ್ಬಿಡಿ. ಚೆನ್ನಾಗಿ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ ಬಿಡಿ. ಅಲ್ಲ, ಹೇಗಾದ್ರೂ ಮಾಡಿರ್ಲಿ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಆಮೇಲೆ ಹಿಂಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಸ್ವಲ್ಪ ಸ್ಮೂತ್ ಆಗಿ ಹೇಳ್ಬೇಕು. ಇದೇ ನಿಂಗೆ ಚೆನ್ನಾಗಿ ಮಾಡಿ ಹೆಸರಾಗ ಬಿಸಾಕು ಅಂತ ಕೋಪ ಬಂದ್ಬಿಡುತ್ತೆ ನಿಮ್ಗೆ. ಕೋಪ ಬಂದ್ಬಿಡುತ್ತೆ. ಗಂಡಸರೇ ಕೇಳ್ಕೊಳ್ಳಿ, ಯಾರಾದ್ರೂ ಹೆಂಗಸರು ಮಾಡ್ಕೊಟ್ರೆ ಫಸ್ಟ್ ತಿನ್ಬಿಡಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಇದಕ್ಕೆ ಉಪ್ಪನ್ನ ಕಡಿಮೆ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು, ಹಾಕಿದ್ರು ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬೇಕು ಅಂತ ನಿಮ್ಮ ಅಭಿಲಾಷೆ. ಆ ತುಪ್ಪ ಉಪ್ಪು ಅಂತಲ್ಲ, ಓವರ್ ಆಗಿ ನೀನು ಸುಜಾತ ಅವ್ರು ತೋರಿಸ್ತಾರಲ್ಲ ಟಿವಿನಲ್ಲಿ, ಅದು ಫಾಲೋಅಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬೇಕು. ತರಕಾರಿ ಬೆಂದಿದೆ, ಈ ಕಡೆ ಅಕ್ಕಿನೂ ಸಹ ಬೆಂದಿರ್ಬೋದು ಅನ್ಕೊಂಡಿದೀನಿ. ತೆಗೆದು ನೋಡುವ. ನೋಡೋಣ. ಇದಕ್ಕೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕ್ತೀರಾ? 1 ಕಪ್. 1 ಕಪ್ ಟೊಮೆಟೊ ಅದಕ್ಕೆ.
ಸರ್ ಇದು ಪೌಡರ್ ಎಲ್ಲ ಮಾಡ್ಕೊಂಡಿದೀವಲ್ಲ, ಅವೆಲ್ಲ ಜಾರ್ಲ್ ಹಾಕಿ ಮಾಡ್ಕೊಂಡ್ವಲ್ಲ ಹೇಳಿ, ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕು. ಓಹೋ, ಪೌಡರ್ ಡೈರೆಕ್ಟ್ ಆಗಿ ಹಾಕಂಗಿಲ್ಲ, ಹಾಕಿದ್ರೆ ಉಂಡೆ ಬಂದ್ಬಿಡುತ್ತೆ. ಸುಜಾತ ಅವ್ರು ತಗೊಳ್ಳಿ, ನೀರ್ ಬೇಕು. ಸ್ವಲ್ಪ ಇವಾಗ ಉಪ್ಪು ಹಾಕ್ತೇವೆ, 1 ಸ್ಪೂನ್ ಉಪ್ಪು. 1 ಫುಲ್ ಸ್ಪೂನ್ ಉಪ್ಪು. ಸ್ವಲ್ಪ ವಾಟರ್ ಹಾಕ. ಸ್ವಲ್ಪ ಹಾಕು. ಬಂದಿದೆ ಎಲ್ಲ ಬಂದಿದೆ. ನಾನು ಇದೇನೋ ಹೊಸದಾಗಿ ನೋಡ್ತಾ ಇದ್ದೀನಿ, ಈ ತರ ಮಿಕ್ಸ್ ಮಾಡೋದು ನಾನೆಲ್ಲೂ ನೋಡಿಲ್ಲ. ಅದೇ ಹೇಳಿದ್ನಲ್ಲ ಸರ್, ಇದೇ ಕರೆಕ್ಟ್ ಬಿಸಿಬೇಳೆ ಬಾತ್ ಅಂತೀರಾ ನೀವು? ಬಿಸಿಬೇಳೆ ಬಾತ್ ಇದು ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ವಿಧಾನದಲ್ಲಿ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ವಾಟರ್ ಹಾಕೋಣ. ತಿರ್ಗಾ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತಾ ಇದನ್ನ? ಏನಿಲ್ಲ ಸರ್, ಅದೆಲ್ಲ ಒಂದು ಕುದಿ ಬಂದ್ಬಿಟ್ರು ಸರ್. ಒಂದು ಕುದಿ ಬಂದ್ರೆ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ರೆಡಿ ಆಗ್ಬಿಟ್ಟಿದೆ. ನಾವು ಮಸಾಲ ಎಲ್ಲ ಹಾಕಿದ್ರೆ ಅದೇ ಜಾಸ್ತಿ ನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ತೆಳ್ಳಗಿರುತ್ತೆ, ಇಲ್ಲ ಅಂದ್ರೆ ಗಟ್ಟಿಗಾಗ್ಬಿಡುತ್ತಾ ಸ್ವಲ್ಪ ಹೊತ್ತಾದ್ಮೇಲೆ? ಇಲ್ಲ ಸರ್, ತುಂಬಾ ನೀರಾದ್ರೆ ಅದೇ ನೀವ್ ಹೇಳಿದ್ರಲ್ಲ ಸಾಂಬಾರ್ ತರ ಸಾರ್ ತರ ಇರುತ್ತೆ ಅಂತ. ಸಾರಲ್ಲಿ ಅನ್ನ ಕಲ್ಸ್ಕೊಂಡು ಬಿಸಿಬೇಳೆ ಬಾತ್ ತಿಂದಂಗೆ ಇರುತ್ತೆ. ಈ ತರ ಅಂದ್ರೆ ಬಿಸಿಬೇಳೆ ಬಾತ್ ತರ ಇರುತ್ತೆ. ಚೆನ್ನಾಗಿ ಕಾಣ್ತಾ ಇದೆ, ಸ್ವಲ್ಪ ವಾಸನೆ ಬರಕ್ಕೂ ಶುರು ಆಗ್ತಾ ಇದೆ. ಉಡುಪಿ ಅವ್ರಿಗೆ ವಾಸನೆ ಅಂದ್ರೆ ಕೋಪ ಬರುತ್ತೆ. ಉಡುಪಿ ಅವ್ರಿಗೆ ಪರಿಮಳ ಅನ್ಬೇಕಾ? ಕುಂದಾಪುರದ ಕಡೆ ಅವ್ರಿಗೆಲ್ಲ ವಾಸನೆ ಅಂದ್ರೆ ಅದು ಕೆಟ್ಟದಂತೆ. ಪರಿಮಳ ಅನ್ಬೇಕು. ಪರಿಮಳ ಅನ್ಬೇಕು. ಆಗಿದೆ ಸರ್. ಬಿಸಿಬೇಳೆ ಬಾತ್ ರೆಡಿ. ಬಿಸಿಬೇಳೆ ಬಾತ್ ರೆಡಿ. ಬಿಸಿ ಬಿಸಿ ಬಿಸಿಬೇಳೆ ಬಾತು. ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಗೋಡಂಬಿ. ಕೊತ್ತಂಬರಿ ಸೊಪ್ಪು ಗೋಡಂಬಿ ಅಂದ್ರೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ಬೇಕು. ಬಿಸಿಬೇಳೆ ಬಾತ್ ಮುಂಚೆನೆ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಿನ್ನಿ. ನಾಲ್ಗೆನ ಸುಟ್ಕೋಬೇಡಿ, ರುಚಿ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ? ಏನ್ರಿ ಮುರಳಿ, ಬಿಸಿಬೇಳೆ ಬಾತ್ ಬರ್ಕೊಳ್ಳೋಣ ಅಷ್ಟೊಳಗೆ ಶುರು ಮಾಡ್ಬಿಟ್ಟಿದ್ದೀರಲ್ಲಪ್ಪ, ಇನ್ನೊಂದ್ಸರಿ ಹೇಳ್ರಿ ಪ್ಲೀಸ್ ಅಂತ ಇದ್ದೀರಾ? ಓಕೆ, ಇನ್ಯಾಕ್ ತಡ, ಬರ್ಕೊಳ್ಳಿ. ಬಿಸಿಬೇಳೆ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ನಲ್ಲಿ ತೊಗರಿಬೇಳೆ, ಬೀನ್ಸ್, ಕ್ಯಾರೆಟ್, ನೀರು ಹಾಕಿ 1 ವಿಷಲ್ ಬರುವಂತೆ ಕೂಗಿಸಿ. ಕುಕ್ಕರ್ ತಣ್ಣಗಾದ ಮೇಲೆ ಬೆಂದಿರುವ ಬೇಳೆಗೆ ನೆನೆಸಿದ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಬಾಣಲಿಯಲ್ಲಿ ಎಣ್ಣೆ ಹಾಕದೆ ಕಡಲೆಬೇಳೆ, ಉದ್ದಿನಬೇಳೆ, ಕಾಳುಮೆಣಸು, ಜೀರಿಗೆ, ಗೋಡಂಬಿ, ಕೆಂಪು ಮೆಣಸಿನಕಾಯಿ ಎಲ್ಲವನ್ನು ಬೇರೆ ಬೇರೆಯಾಗಿ ಹುರಿದು ಪೌಡರ್ ಮಾಡಿಕೊಳ್ಳಿ. ಒಂದು ದೊಡ್ಡ ಪ್ಯಾನ್ಗೆ ಎಣ್ಣೆ ಹಾಕಿ ಗೋಡಂಬಿ ಹುರಿದು ತೆಗೆದಿಟ್ಟುಕೊಳ್ಳಿ. ಅದೇ ಪಾತ್ರೆಗೆ ಒಣಮೆಣಸಿನಕಾಯಿ, ಈರುಳ್ಳಿ, ಕ್ಯಾಪ್ಸಿಕಂ, ಹಸಿ ಬಟಾಣಿ, ಕರಿಬೇವು, ಟೊಮೆಟೊ ಹಾಕಿ ಬೇಯಲು ಬಿಡಿ. ನಂತರ ಪುಡಿ ಮಾಡಿದ ಮಸಾಲೆಯನ್ನು ನೀರಿನೊಂದಿಗೆ ಕಲಸಿ ಪ್ಯಾನ್ಗೆ ಹಾಕಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿದ ಬೇಳೆ, ಅಕ್ಕಿ, ತರಕಾರಿ ಮಿಶ್ರಣವನ್ನು ಹಾಕಿ ಕಲಸಿ 5 ನಿಮಿಷ ಬೇಯಲು ಬಿಡಿ. ಇದನ್ನು ಕೊತ್ತಂಬರಿ ಸೊಪ್ಪು ಹಾಗೂ ಹುರಿದ ಗೋಡಂಬಿಯೊಂದಿಗೆ ಅಲಂಕರಿಸಿ ಖಾರ ಬೂಂದಿ ಅಥವಾ ಚಿಪ್ಸ್ ಜೊತೆ ತಿನ್ನಲು ಕೊಡಿ. ಸುಜಾತ ಅವರೇ, ಫಟಾಫಟ್ ಅಂತ ಏನ್ ಮಾಡಿ ತೋರಿಸ್ತೀರಿ ಈಗ? ಚಂದ್ರಹಾರ ಮಾಡ್ತಾ ಇದ್ದೀರಾ? ಏನೇನು ಸಾಮಗ್ರಿಗಳು ಬೇಕು? ಚಂದ್ರಹಾರ ಬೇಕಾಗುವ ಪದಾರ್ಥಗಳು: ನೆನೆಸಿದ ಹೆಸರು ಬೇಳೆ, ಶುಂಠಿ ಪೇಸ್ಟ್, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಅರಿಶಿನ, ಟೊಮೆಟೊ ಸಾಸ್, ಉಪ್ಪು ಹಾಗೂ ಎಣ್ಣೆ. ಇಮಾಮಿಯವರ ಟೇಸ್ಟಿ ಹೆಲ್ತಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಮಿಕ್ಸಿಗೆ ಹೆಸರು ಬೇಳೆ. ಇದು ನೆನ್ಸಿದಿರಲ್ವಾ ಹೆಸರು ಬೇಳೆನ? ಹೌದು, ನೆನ್ಸಿದ್ದೀನಿ ಹೆಸರು ಬೇಳೆ. ನಂಗೊಂದು ಆಶ್ಚರ್ಯ ಏನಾಗ್ತದೆ ಗೊತ್ತಾ ಮೇಡಮ್, ನಾ ಚಂದ್ರ ಅನ್ನೋದು ಸ್ವೀಟ್ ಅನ್ಕೊಂಡಿದ್ದೆ. ಇಲ್ಲ, ಇದು ಒಂಥರ ಖಾರ. ಒಂಥರ ಖಾರನಾ? ಹೌದು. ನೆನ್ಸಿರ್ತಕ್ಕಂತ ಹೆಸರು ಬೇಳೆ ಯಾವಾಗ ನೆನ್ಸಿದ್ದು? 1 ಅವರ್ 2 ಅವರ್ 1 ಡೇನಾ? ಇಲ್ಲ, ಹೆಸರು ಬೇಳೆ ಎಲ್ಲ ಒಂದು 10-15 ನಿಮಿಷ ಸಾಕಾ? ಎಂದಾಗುತ್ತಾ? ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ತಗೊಂತ ಇದೀನಿ. ಅಕ್ಕಿ ಹಸಿಟ್ಟು ಒಂದು 2 ಸ್ಪೂನ್ ಹಾಕಬೇಕು. 2 ಸ್ಪೂನ್ ಅಕ್ಕಿ ಹಸಿಟ್ಟು. ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಬಣ್ಣಕ್ಕೆ ಚಂದ್ರಹಾರಲ್ಲ
ಸ್ವಲ್ಪ ಕಲರ್ ಇದು ಅರ್ಶಿನ, ಅರ್ಶಿನ, ಸ್ವಲ್ಪ ಶುಂಠಿ ಪೇಸ್ಟ್. ಗಟ್ಟಿ ರುಬ್ಕೊಳ್ತೀರೋ ನೀರಾಗಿ ರುಬ್ಕೊಳ್ತೀರೋ? ಗಟ್ಟಿ 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 ರುಬ್ಕೊಳ್ತೀರಾ? ಏನದು, ಏನ್ ಕವರ್ ಮೇಡಮ್ ಅದು? ಇದು ಕೋನ್ ಕವರ್. ಕೋನ್ ಕವರ್ ತೋರಿಸಿ. ಇದು ಕಟ್ ಮಾಡಿದ್ದೀನಿ ಇಲ್ಲಿ. ಹಾ, ಹಾಕಿ. ಚಂದ್ರಹಾರ ಹಿಟ್ಟು ರುಬ್ಬಿರುವಂತ ಹಿಟ್ಟನ್ನೆಲ್ಲ ಕೋನಾಕರವಾಗಿರುವಂತ ಪ್ಲಾಸ್ಟಿಕ್ ನಲ್ಲಿ ಹಾಕೊಂಡಿದ್ದಾರೆ ಸುಜಾತ ಅವರೇ ಬಿಡ್ತೀರಾ? ಹೌದು ಸರ್. ಆರಾಮಾಗಿ ಬಿಡಿ, ಡಿಸೈನ್ ಸಖತ್ತಾಗಿ ಬರ್ಲಿ. ಕಂದು ಬಣ್ಣ ಆಗ್ಬೇಕಾ? ಹೌದು, ಸ್ವಲ್ಪ ಕೆಂಪಾಗಬೇಕು. ಈಚೆ ಮಳೆ ಬರ್ಬೇಕಂದ್ರೆ ಸಾಯಂಕಾಲದ ಚಳಿ ಜಾಸ್ತಿ ಆದಾಗ ವಡೆ ಬಜ್ಜಿ ತಿಂದು ಬೇಜಾರಾದಾಗ ಚಂದ್ರಹಾರನ ಟ್ರೈ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇನಂತೀರ ಸುಜಾತ? ನಾವು ಅದೇ ಸರ್ ಮಾಡೋದು. ನೀವು ಅದೇ ಮಾಡೋದಾ? ಹಂಗಿದ್ರೆ ಬಿಡಿ, ಅವರು ಅದೇ ಮಾಡ್ತಾರೆ. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು. ಬಿಸಿ ಬಿಸಿ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಜಿಲೇಬಿ ತರ ಕಾಣ್ತಾ ಇದೆ, ಆದ್ರೆ ಸ್ವೀಟ್ ಅಲ್ಲ, ಯೆಲ್ಲೋ ಕಲರ್ ಇದೆ. ನೋಡೋಣ, ನೀವು ಸಹ ಚಂದ್ರಹಾರ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಹಾಗಿದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ, ಬರ್ಕೊಳ್ಳಿ. ಚಂದ್ರಹಾರ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಹೆಸರು ಬೇಳೆ, 2 ಸ್ಪೂನ್ ಅಕ್ಕಿ ಹಿಟ್ಟು, ಉಪ್ಪು, ಅರಿಶಿನ, ಶುಂಠಿ ಪೇಸ್ಟ್ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ತಿರುವಿಕೊಳ್ಳಿ. ನಂತರ ಒಂದು ಕೋನ್ನಲ್ಲಿ ಹಿಟ್ಟನ್ನು ಹಾಕಿ ಕಾದ ಎಣ್ಣೆಯಲ್ಲಿ ನಿಮಗೆ ಬೇಕಾದ ಆಕಾರದಲ್ಲಿ ಒತ್ತಿ ಕರಿಯಿರಿ. ಈಗ ಸಿದ್ಧವಾದ ಗರಿಗರಿಯಾದ ಚಂದ್ರಹಾರವನ್ನು ಸಾಸ್ ಜೊತೆ ಸವಿಯಲು ಕೊಡಿ. ನೋಡಿದ್ರಾ ಚಂದ್ರಹಾರ? ಚೆನ್ನಾಗಿದೆ ರೇ, ತಿನ್ರಿ ಫಸ್ಟ್, ಆಮೇಲೆ ಹೇಳ್ರಿ ಕತೆ ಅಂತ ಇದ್ದೀರಾ. ಸುಜಾತ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಚಂದ್ರಹಾರನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಏನು ಹಾಗೆ ಹೋಗ್ತಾ ಇದ್ದೀರಲ್ಲ, ಏನು ಅಡುಗೆ ಮನೆ ಮದ್ದು ಏನ್ ಮಾಡ್ಕೋಬೇಕು ತಲೆನೋವು ಬಂದ್ರೆ? ಅಯ್ಯೋ ಮನೆ ಸಿಕ್ಕಾಪಟ್ಟೆ ತಲೆನೋವು ಆಗ್ಬಿಟ್ಟಿತ್ತಪ್ಪ, ನೀವು ಹೇಳಿದ್ ಮಾಡ್ಕೊಂಡೆ, ಚಕ್ಕಂತ ತಲೆನೋವು ರಿಲೀಫ್ ಆಗೋಯ್ತ್ರಿ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನೋ ಪ್ರಾಬ್ಲಮ್, ಇವತ್ತು ಹೇಳ್ತಾ ಇದ್ದೀನಿ ಅಡುಗೆ ಮನೆ ಮದ್ದು ಏನು ಅಂತ ಬರ್ಕೊಳ್ಳಿ. ನೋಡಿ, ಸಾಮಾನ್ಯವಾಗಿ ನಾವು ನೀರನ್ನ ಬೆಳಗ್ಗೆ ಎದ್ದು ಕೂಡಲೇ ಕುಡಿತೇವೆ. ಆದರೆ ರಾತ್ರಿ ಮಲಗುವಾಗ ಈ ನೀರನ್ನು ಕುಡಿಯತಕ್ಕಂಥ ವಿಧಾನ ಹೆಚ್ಚು ಪ್ರಚಲಿತವಾಗಿಲ್ಲ. ಆಯುರ್ವೇದ ತಿಳಿಸುತ್ತೆ, ಯಾವ ರೀತಿ ಬೆಳಗ್ಗೆ ಎದ್ದು ಕೂಡಲೇ ಕುಡಿಯತಕ್ಕಂಥ ನೀರಿಗೆ ಉಷಃಪಾನ ಅಂತ ಕರೆದಿದ್ದಾರೆ, ಅದೇ ರೀತಿ ರಾತ್ರಿ ಮಲಗೋದಿಕ್ಕೆ ಮೊದಲು ಈ ಬಿಸಿನೀರನ್ನು ಕುಡಿಯಬೇಕು ಅಂತ ಆಯುರ್ವೇದ ಹೇಳುತ್ತೆ. ಅದು ಹೇಗಿರಬೇಕು ಅಂತಂದರೆ, ಸುಮಾರು 4 ಲೋಟ ನೀರನ್ನು ಚೆನ್ನಾಗಿ ಕುದಿಸಿ ಅರ್ಧ ಲೋಟಕ್ಕೆ ಇಳಿಸಬೇಕು. ಅದು ಅಂಥ ಬಿಸಿನೀರನ್ನು ಒಂದು ಲೋಟಕ್ಕೆ ತೆಗೆದುಕೊಂಡು ಅದನ್ನು ಕಾಫಿ ಥರ ಚೀಪ್ಕೊಂಡು ಕುಡಿಬೇಕು. ಈ ರೀತಿ ಪ್ರತಿನಿತ್ಯ ಕುಡಿಯೋದ್ರಿಂದ ಏನು ಪ್ರಯೋಜನ ಅಂತಂದರೆ ಆಯುರ್ವೇದ ತಿಳಿಸುತ್ತೆ, ಆಮವಾತಮೇದಗ್ನಂ ಬಸ್ತಿಶೋಧನಂ ದೀಪನಂ ಕಾಸಶ್ವಾಸ ಜ್ವರಹರಂ ಪೀತಂ ಉಷ್ಣೋದಕಂ ನಿಶಿ ಅಂತ. ಅಂದರೆ ಆಮವಾತ ಅಂದರೆ ಮೈಕೈ ನೋವುಗಳೆಲ್ಲ ಹೊರಟೋಗುತ್ತೆ, ಸಂಧಿ ನೋವುಗಳು ಹೋಗುತ್ತೆ, ಶರೀರದಲ್ಲಿ ಸಂಚಿತವಾಗಿರ್ತಕ್ಕಂಥ ಹೆಚ್ಚಿನ ಕೊಬ್ಬು ನಿವಾರಣೆ ಆಗುತ್ತೆ. ಬಸ್ತಿಶೋಧನಂ ಅಂದರೆ ಇವತ್ತಿನ ದಿವಸ ನಾವು ಹೆಚ್ಚು ಕಿಡ್ನಿ ಫೇಲ್ಯೂರ್ಸು ಮುಂತಾದ ಕಾಯಿಲೆಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈ ರೀತಿ ಬಿಸಿನೀರು ಕುಡಿಯೋದ್ರಿಂದ ಆ ಕಿಡ್ನಿಗಳಲ್ಲಿ ಸಂಚಲಿತವಾಗಿರ್ತಕ್ಕಂಥ ದೋಷಗಳೆಲ್ಲನೂ ಹೊರಟೋಗಿ ಕಿಡ್ನಿಗಳು ಮೂತ್ರನಾಳಗಳೆಲ್ಲನೂ ಶುದ್ಧಿಯಾಗುತ್ತೆ, ಕೆಮ್ಮು ದಮ್ಮು ಜ್ವರಗಳೆಲ್ಲ ನಿವಾರಣೆ ಆಗುತ್ತೆ. ಇಷ್ಟೇ ಅಲ್ಲದೆ ಹಸಿವು ಹೆಚ್ಚಾಗುತ್ತೆ. ಇದು ಎಲ್ಲವೂ ಕೂಡ ಈ ರಾತ್ರಿ ಬಿಸಿನೀರು ಕುಡಿದು ಮಲಗೋದ್ರಿಂದ ಆಗತಕ್ಕಂಥ ಲಾಭಗಳು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಲಾಭ ಬೇಕು ಅಂತನೋರು ರಾತ್ರಿ ಮಲಗೋದಿಕ್ಕೆ ಮುಂಚೆ ಇದನ್ನು ಕುಡಿಬೇಕು. ಬಿಸಿನೀರನ್ನ ಕುಡಿದಿದ್ದಾದ್ಮೇಲೆ ಮತ್ತೇನು ಸೇವಿಸಬಾರ್ದು, ಹೊಟ್ಟೆಗೇನು ತೆಗೆದುಕೊಳ್ಬಾರ್ದು.
ಸೊ ಆ ರೀತಿ ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹೆಚ್ಚಿನ ಲಾಭವಾಗುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರೂಪಾ ಅರಸ್ ಅವರು ಬಂದಿದ್ದಾರೆ. ರೂಪಾ ಅರಸ್ ಅವರೇ ಬನ್ನಿ ಬನ್ನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ರೂಪಾ ಅರಸ್ ಅವರು ಬನಶಂಕರಿಯಿಂದ ಬಂದಿದ್ದಾರೆ. ಏನ್ ಅಡುಗೆ ಮಾಡ್ತೀರಾ? ಹೆಸರು ಕಾಳಿನ ಟಿಕ್ಕಾ ಅಂತ. ಹೆಸರು ಕಾಳಿನ ಟಿಕ್ಕಾ ಮಾಡ್ತಾ ಇದ್ದೀರಾ? ಹೌದು. ನೀವು ಇವಾಗಲೇ ಪನ್ನೀರ್ ಟಿಕ್ಕಾ ಮತ್ತೆ ಆಲೂ ಟಿಕ್ಕಾ ಎಲ್ಲ ಕೇಳಿದೀರಾ. ಇದು ಹೊಸ ತರ ಹೆಸರು ಕಾಳಿನ ಟಿಕ್ಕಾ. ಓಕೆ. ಏನ್ ಮಾಡ್ಕೊಂಡಿದ್ದಾರೆ ಅರಸ್ ಅವರು? ಅರಸ್ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ಬಿಸ್ನೆಸ್ ಮಾಡ್ತಾ ಇದಾರೆ. ಅರಸ್ ಅವ್ರಿಗೆ ನಿಮ್ ಅಡುಗೆ ಕಂಡ್ರೆ ತುಂಬಾ ಇಷ್ಟನಾ? ಓ, ತುಂಬಾನೇ ಇಷ್ಟ. ಏನ್ ಮಕ್ಕಳಿಗೆ ಚೆನ್ನಾಗಿ ಮಾಡ್ತಾರಾ? ಓಕೆನಾ? ಓಕೆ ಸರ್. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ಮಕ್ಳಿಗೂ ಇಷ್ಟ? ಹೌದು. ಓಕೆ ಮೇಡಮ್, ಏನ್ ಮಾಡ್ತೀರಾ? ಏನೇನ್ ತಂದಿದ್ದೀರಾ ಸಾಮಗ್ರಿಗಳು ಹೇಳಿ. ಹೆಸರು ಕಾಳಿನ ಟಿಕ್ಕಾ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಹೆಸರು ಕಾಳು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಉಪ್ಪು ಹಾಗೂ ಎಣ್ಣೆ. ಫಸ್ಟ್ ಹೆಸರು ಕಾಳನ್ನ ಇದು ಬೇಯಿಸಿರುವಂತ ಹೆಸರು ಕಾಳ? ಬೇಯಿಸಿರೋಂತ ಹೆಸರು ಕಾಳನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು. ತಗೊಳ್ಳಿ. ಆಲ್ರೆಡಿ ಇದು ಬೆಂದಿರುತ್ತೆ. ಒಂದು ಸ್ವಲ್ಪ ಹಿಂಗ್ ಮ್ಯಾಶ್ ಮಾಡ್ಕೊಂಡ್ರೆ ಫುಲ್ಲು ಇದಾಗುತ್ತೆ. ಇದರಲ್ಲಿರೋ ಫೈಬರ್ ಎಲ್ಲ ಹಾಗೇ ಸಿಗುತ್ತೆ. ಮಕ್ಕಳು ಹೆಸರು ಕಾಳು ಅಂದ್ರೆ ಅವರು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ತರ ಮಾಡ್ಕೊಟ್ರೆ ಅವ್ರಿಗೊಂದು ಒಳ್ಳೆ ಸ್ನ್ಯಾಕ್ಸ್ ತರ ಆಗುತ್ತೆ. ಸೊ ಏನಾಗ್ತಾ ಇದೀರಾ? ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಬೇಕು. ಅದು ಮಿಕ್ಸ್ ಆಗೋದಕ್ಕೆ. ಮತ್ತೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ರುಚಿಗೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕು ಅಂದರೆ ಬೇಯಿಸ್ಕೊಳ್ಳುವಾಗೂ ಹಾಕ್ಬೋದು, ಮತ್ತು ಇವಾಗಲೂ ಮಿಕ್ಸ್ ಮಾಡುವಾಗಲೂ ಹಾಕ್ಬೋದು. ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರು ಹಾಕೋದೇನು ಬೇಕಾಗಿಲ್ಲ, ಗಟ್ಟಿಯಾಗಿ ಕಲ್ಸ್ಕೊಳ್ತಾ ಇದ್ದೀರಾ? ಬೇಕಾಗಿಲ್ಲ ಮುರಳಿ ಅವರೇ. ಓಕೆ. ಮಕ್ಕಳಿಗೆಲ್ಲ ಮಾಡ್ಕೊಡ್ತೀರಾ ಮನೇಲಿ? ಓ ಖಂಡಿತ, ನನ್ನ ಮಕ್ಳಿಗೆ ತುಂಬಾ ಇಷ್ಟ. ಅರಸರು ತಿಂತಾರೆ? ಓ ಅರಸ್ ಅಂದ ತಕ್ಷಣ ನೀವೇನು ಮೈಸೂರು ಕಡೆಯವರಾ ನಿಮ್ಮ ಯಜಮಾನ್ರು? ಇಲ್ಲ, ಬ್ಯಾಂಗ್ಳೂರೇನೆ. ಅಂದ್ರೆ ನಮ್ಮ ರಿಲೇಟಿವ್ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಮೈಸೂರಲ್ಲಿದ್ದಾರೆ. ಹಾ, ಯಾಕಂದ್ರೆ ಅರಸ್ ಅಂದ್ರೆ ಎಲ್ಲ ಮೈಸೂರು ಅವ್ರು ಅನ್ಕೊಳ್ತೀನಿ. ಹೌದೌದು. ಎಣ್ಣೆಲೇನ ಫ್ರೈಗಿ ಮಾಡ್ತೀರಾ? ಹೌದು, ಡೀಪ್ ಫ್ರೈ ಮಾಡ್ಬೇಕು. ಅಷ್ಟೊಳಗೆ ನಾವು ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ರೆ ಅನುಕೂಲ ಆಗ್ತಿತ್ತೇನೋ? ಹಚ್ಕೊಳ್ಳೋಣ. ಚಿರೋಟಿ ರವೆನ ಸ್ವಲ್ಪ ಡಿಪ್ ಮಾಡೋದಕ್ಕೆ 1-2 ಸ್ಪೂನ್ ತಗೊಳ್ತೀನಿ. ಚಿರೋಟಿ ರವೆ ಸಪರೇಟ್ ಆಗಿ ಹಾಕೊಳ್ತಾ ಇದ್ದೀರಾ? ಹೌದು, ಪ್ಲೇಟಲ್ಲಿ ಸಪರೇಟ್ ಆಗಿ ಜಸ್ಟ್ ಈಗ ರೋಲ್ ಮಾಡೋದಕ್ಕೆ. ನಾವು ಇದನ್ನ ಟಿಕ್ಕಾ ತರನು ಮಾಡ್ಕೊಳ್ಬಹುದು, ಮತ್ತೆ ರೋಲ್ಸು ಮಾಡ್ಬೋದು. ಇದಕ್ಕೆ ಆಯಿಲ್ ಹಾಕೋಣ? ಆಯಿಲ್ ಹಾಕಿ. ಆಯಿಲ್ ಅಂದ ತಕ್ಷಣ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ವಡೆ ತಿಂದಿದ್ದೀರಲ್ವಾ? ವಡೆ ತಿಂದಿದ್ದೀನಿ ಮೇಡಮ್. ಹಾ, ಅದೇ ತರ ಇದು ಫ್ಲಾಟ್ ಆಗಿ ಈ ತರ ಮಾಡ್ಕೊಂಡು ನೋಡಿ, ಇದನ್ನ ಡಿಪ್ ಮಾಡ್ಬೇಕು. ಹೀಗೆ ರವಾದಲ್ಲಿ ಸ್ವಲ್ಪ ಕಳೆ ಬರ್ತಾ ಇದೆ, ಟಿಕ್ಕಾ ಕಳೆ ಬರ್ತಾ ಇದೆ. ತಿಂದ್ರೆ ಇನ್ನೂ ತುಂಬಾ ಟೇಸ್ಟ್ಫುಲ್ಲಿ ಆಗಿರುತ್ತೆ. ಎಣ್ಣೆಗಿನ್ನೆಲ್ಲ ಏನು ಬೇಕಾಗಿಲ್ಲ? ಏನು ಬೇಡ ಸರ್, ಡೀಪ್ ಫ್ರೈ ಮಾಡೋದು. ಚೆನ್ನಾಗಾಗ್ತದೆ. ಬೇಗನೆ ಮಾಡ್ತಾ ಇದ್ದೀರಾ? ಡೀಪ್ ಫಾಸ್ಟ್. ಅದೇನ ಮಕ್ಕಳು ಕೇಳಿ ಒಂದು 10-15 ಮಿನಿಟ್ಸ್ಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ. ಹೆಸರು ಕಾಳಿನ ಟಿಕ್ಕಾ ಮಾಡ್ತಾ ಇದಾರೆ ರೂಪಾ ಅರಸ್ ಅವರು. ಬಂತು ಟಿಕ್ಕಾ ರೋಲ್ಸ್. ಇದು ಟಿಕ್ಕಾ ಅಂತ ಏನೇನು ಈ ತರ ಮಾಡಿದ್ರು ಅದು ವಡೆ ಅಂತಾನೆ ಅನ್ಸ್ಬಿಡುತ್ತೆ. ಸ್ವಲ್ಪ ಈ ತರ ಮಾಡಿದ್ರೆ ಟಿಕ್ಕಾ ಅಂತ ಹೇಳ್ಕೋಬಹುದೇನೋ. ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಎಣ್ಣೆ ಕಾದಿದೆ ಅನ್ಸುತ್ತೆ ಸರ್. ಓಕೆ, ಟಿಕ್ಕಾ ರೆಡಿ ಆಗಿದೆ. ಇವಾಗ ಎಣ್ಣೆನಲ್ಲಿ ಕರಿಯೋಣ, ಡೀಪ್ ಫ್ರೈ ಮಾಡೋಣ. ಡೀಪ್ ಫ್ರೈ ಮಾಡ್ತೀರಾ? ಮತ್ತೆ ಬೇರೆ ಏನು ಹವ್ಯಾಸಗಳಿದೆ? ನಾನು ಸಾಫ್ಟ್ ಟಾಯ್ಸು ಮತ್ತೆ ಎಂಬೋಸಿಂಗು, ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ. ಹೌದೇನು? ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಅಡಿಗೆ ಮಾಡಿದ್ಲಲ್ಲ ಅಖಿಲ ಮಧುಸೂದನ್, ಅವಳು ನಾನು 20 ವರ್ಷದ ಫ್ರೆಂಡ್ಸು. ಅದೇನ್ರಿ, ಅವ್ರು ಬಂದಾಗ 20 ವರ್ಷ, ನೀವು ಬಂದಾಗ 40 ವರ್ಷ ಆಗೋಯ್ತಾ? ಅಲ್ಲ, ಅವ್ರು ಚೆನ್ನಾಗಿ ಹಾಡು ಬೇರೆ ಹೇಳ್ತಾರೆ, ನೀವು ಹಾಡಿಟ್ಟು ಕಲ್ತಿದ್ದೀರಾ? ಇಲ್ಲ, ಅವಳು ಹೇಳ್ತಾಳ, ಅದು ಅವಳಿಗೆ ಚಾನ್ಸ್. ನಾವು ಬೇರೆ ತರ, ಅವಳು ಬೇರೆ ತರ. ಇವಾಗ ಕೆಲಸ ಏನಾಗುತ್ತೆ ಅಂದ್ರೆ ನಮಗೆ ಒಂಥರ ಜಡ್ಜ್ಮೆಂಟ್ ಬೇಕಾಗುತ್ತೆ. ನೀವು ಒಂದು 5-6 ತರ ಅಡುಗೆ ಮಾಡ್ತೀರಾ, ನಿಮ್ಗೆ ಯಾವ್ದು ಖುಷಿ ಕೊಟ್ಟಿ ನೋಡಿ, ಇದೇ ನಿಮ್ಗೆ ಇಷ್ಟವಾಗಿರೋದಾ? ಇದು ಬೇಕು ಅಂದ್ರೆ ಬ್ರೆಡ್ ಸ್ಲೈಸ್ ಅಲ್ಲಿ ಅದನ್ನು ಸೇಮ್ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ, ಇದು ಏನ್ ಮಿಕ್ಸ್ ಮಾಡಿದೀನೋ ಅದನ್ನ ಇಟ್ಕೊಂಡು ಇದು ಪ್ರೆಸ್ ಮಾಡಿ ಡಿಪ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಸಾಸ್ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ.
ಮಕ್ಳಿಗೂ ಇಷ್ಟ. ಇದು ನಿಮ್ಮಲ್ಲಿ ಯಾರಿಗಿಷ್ಟ? ಇದು ನನ್ನ ಮಗಳಿಗೆ ಇಷ್ಟ ಆಗುತ್ತೆ. ಇಬ್ರಿಗೂ ಇಷ್ಟನಾ? ಗೋಲ್ಡನ್ ಬ್ರೌನ್ ಬರ್ಬೇಕು. ಈ ರವೆನಲ್ಲಿ ಇದ್ ಮಾಡಿದೀವಲ್ಲ, Dip ರವೆ ಎಲ್ಲ ಸ್ವಲ್ಪ ನೋಡಿ ಕಲರ್ ಎಲ್ಲ ಚೇಂಜ್ ಬಟ್ ಏನದು ಆದ ತಕ್ಷಣ ಎಣ್ಣೆ ಕೆಲವುದೆಲ್ಲ ಏನಾಗಿಲ್ಲ ನೋಡಿ, ಏನಿಲ್ಲ. ಫುಲ್ ಅದಕ್ಕೋಸ್ಕರನೇ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಬೈಂಡಿಂಗ್. ಎಸ್. ಬಟ್ ವಡೆ ಅಂತ ಹೇಳಲೇಬಾರ್ದು ಇದನ್ನ ನಾವು. ಟಿಕ್ಕ. ಯಾಕೆಂದ್ರೆ ಇದ್ರಲ್ಲಿ ಹೆಸರು ಕಾಳಿದೆಲ್ಲ. ವಡೆ ಅಂದ್ರೆ ಕಡಲೆಬೇಳೆ ಬೇಳೆ, ಇದು ಇದ್ರಲ್ಲಿ ಹೆಸರು ಕಾಳಿರುತ್ತೆ. ಹೆಸರು ಬೇಳೆ ಏನಾದ್ರಂತೆ ತಿನ್ನೋದ್ ನಾವೇ ತಾನೆ, ರುಚಿ ಹೇಳೋದ್ ನಾವೇ ತಾನೆ. ಇವಾಗ ತೆಕ್ಕೊಳ್ಳೋಣ. ಘಮ ಘಮ ಗಂತ ಸುವಾಸನೆ ಬರ್ತದೆ. ಬಡಿ ಮೇಡಮ್. ಬಿಸಿ ಬಿಸಿಯಾದ ಹೆಸರು ಕಾಳಿನ ಟಿಕ್ಕ ರೆಡಿ ಟು ಈಟ್. ಟೇಸ್ಟ್ ನೋಡಿ ಹೇಗಿದೆ ಅಂತ. ನಾನೇನಾದ್ರೂ ಟೇಸ್ಟ್ ನೋಡಿದ್ರೆ ಇರೋದು 5 ಒಂದೇ ಸರಿ ಖಾಲಿ ಆಗೋ ಚಾನ್ಸಸ್ಗಳೇ ಜಾಸ್ತಿ ಇದೆ. ಫಸ್ಟ್ ಇದನ್ನ ನೋಡ್ಕೊಳ್ದೆ ಇದ್ದವರು ಮಾಡಕ್ ಬರಲ್ಲಪ್ಪ, ಮಿಸ್ ಆಯ್ತಲ್ಲ ಅಂತ ಅನ್ಕೋಬೇಡಿ. ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಹೆಸರು ಕಾಳಿನ ಟಿಕ್ಕ ಮಾಡುವ ವಿಧಾನ. ಒಂದು ಬೌಲ್ಗೆ ಬೇಯಿಸಿದ ಹೆಸರು ಕಾಳನ್ನು ಹಾಕಿ ಮ್ಯಾಶ್ ಮಾಡಿ. ಅದಕ್ಕೆ 3 ಸ್ಪೂನ್ ಅಕ್ಕಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನಕಾಯಿ, ಗರಂ ಮಸಾಲ, ಉಪ್ಪು ಹಾಕಿ ನೀರು ಹಾಕದೆ ಗಟ್ಟಿಯಾಗಿ ಕಲಸಿಕೊಳ್ಳಿ. ಈ ಮಿಶ್ರಣವನ್ನು ವಡೆ ಆಕಾರದಲ್ಲಿ ತಟ್ಟಿ ಚಿರೋಟಿ ರವೆಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಗರಿಗರಿಯಾದ ಹೆಸರು ಕಾಳಿನ ಟಿಕ್ಕ ಸಾಸ್ ಜೊತೆ ತಿನ್ನಲು ರೆಡಿಯಾಗಿದೆ. ಏನ್ ಮೇಡಮ್, ಟ್ರೈ ಮಾಡ್ಬಿಡ್ಲಾ? ಓ ಖಂಡಿತ ಮಾಡಿ. ಬಿಸಿ ಇಲ್ಲ ತಾನೆ? ಬಿಸಿ ಇಲ್ಲ, ಆಕ್ಚುಲಿ ಬಿಸಿನಲ್ಲೇ ಟೇಸ್ಟ್ ಚೆನ್ನಾಗಿರೋದಂತೀರಾ? ಫಸ್ಟ್ ಹಂಗೆ ತಿಂದು ಆಮೇಲೆ ಸಾಸಲ್ಲಿ ತಗೊಳ್ಳ, ಏನ್ ಮಾಡ್ಲಿ? ಫಸ್ಟ್ ಹಾಗೆ ಟೇಸ್ಟ್ ಮಾಡಿ, ನೆಕ್ಸ್ಟ್ ಸಾಸ್ ಒಟ್ಟಿಗೆ ತಿನ್ನಿ, ಹೇಗಿರುತ್ತೆ ಟೇಸ್ಟ್ ನೋಡಿ. ಸಕ್ಕತ್ತಾಗಿದೆ, ಕ್ರಿಸ್ಪಿ ಕ್ರಿಸ್ಪಿಯಾಗೆ ಚೆನ್ನಾಗಿದೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ಈಗ ಸಾಸ್ ಒಟ್ಟಿಗೆ ತಿನ್ನಿ, ತುಂಬಾ ಚೆನ್ನಾಗಿದೆ. ನಮ್ಮ ಇವತ್ತಿನ 4ನೆಯ ಸುತ್ತು. ಮುರಳಿಯವರೇ, ಯಾವ ಸುತ್ತು? ಇನ್ನೇನ್ ಸುತ್ರಿ? ಡಯಟಿಷಿಯನ್. ಆಹಾ, ಮೇಡಮ್ ಬೇರೆ ಕಾಯ್ತಾ ಇದಾರೆ. ಅದು ಏನೇನ್ ಹಾಕಿ ಕುಡಿಸ್ತಾರೋ, ಏನೇನ್ ತಿನ್ನಿಸ್ತಾರೋ ನನಗಂತೂ ಗೊತ್ತಿಲ್ಲ. ಇವತ್ತು ಬರ್ತಾ ಇದಾರೆ ಡಯಟಿಷಿಯನ್ ಕುಸುಮಾ ಅವರು. ಕುಸುಮಾ ಅವರೇ, ವೆಲ್ಕಮ್. ನಮಸ್ಕಾರ ಕುಸುಮಾ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮತ್ತೆ ಏನೇ ಸಮಾಚಾರ? ನೀವ್ ಹೇಳ್ಬೇಕು. ಏನ್ರಿ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದೀರಾ? ಬೇಜಾರು ಮಾಡ್ಕೊಂಡು ಹೇಳ್ತಾ ಫುಲ್ ರೇಗ್ತಾ ಇದೀರಾ? ನಿಮ್ಗೆಲ್ಲ ಡಿಫ್ರೆಂಟ್ ಡಯಟ್ ತಿನ್ಸ್ಬಿಟ್ಟು ನಿಮ್ಗೆಲ್ಲ ಬಯಸ್ಕೋಬೇಕು ಅಂತ ಇದೀನಿ. ಅದಕ್ಕೆ ಇದೇನಪ್ಪ ಹಿಂಗ್ ಬೈತಾ ಇದಾರೆ ಬಂದ ತಕ್ಷಣ? ಯಾಕಂದ್ರೆ ನಿಮ್ಗೆ ಇಷ್ಟ ಆಗಲ್ವಲ್ಲ, ನಿಮ್ಗೆಲ್ಲ ಟೇಸ್ಟಿ ಎಮ್ಮಿ ಫುಡ್ಸ್ ಇಷ್ಟ ಪಡ್ತೀರಾ. ಈ ತರ ಎಲ್ಲ ಇನ್ಸ್ಟೆಂಟ್ ಫುಡ್ಸ್ ಗಳು, ಐ ಮೀನ್ ತುಂಬಾ ಡಯಟ್ ಗಳು ಇಷ್ಟ ಆಗಲ್ಲ ಎಲ್ಲರಿಗೂ. ಅದಕ್ಕೆ ನಿಮ್ಗೂ ಗೊತ್ತಾಗೋಯ್ತಾ? ಗೊತ್ತಾಯ್ತು. ಅಯ್ಯೋ, ನಾನು ಯಾರು ನಿಮ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ದೆ. ಮೇಲ್ಗಡೆ ಮಾತ್ರ ವಾವ್ ಸೊ ಟೇಸ್ಟಿ ಅನ್ಕೊಂತಿರ್ತೀರ, ಒಳಗಡೆ ಬೈಕೋತಾ ಇರ್ತೀರಾ. ಯಾರು ತಿಂತಾರೆ ಇವತ್ತೊಂದು ಕ್ಷಣ ಅಷ್ಟೇ, ಆಮೇಲೆ ಹೋಗಿ ಬಿಸಾಕ್ಬಿಡ್ತೀನಿ. ಕೆಲವು ಸರಿ ಮಾತ್ರ ಕರೆಕ್ಟ್ ಆಗಿ ಮಾತಾಡ್ತೀರಾ ಕುಸುಮಾ ನೀವು. ಆದ್ರೆ ನಾನಾಗ್ ಮಾಡ್ಬೋದು, ನಮ್ ವೀಕ್ಷಕರು ಮಾತ್ರ ಆಗಿ ಮಾಡೋದೇ ಇಲ್ಲ. ಅವ್ರಿಗೆಲ್ಲ ತುಂಬಾ ಡೈಟ್ ಕಾನ್ಶಿಯಸ್ ಬಂದ್ಬಿಟ್ಟಿದೆ. ಅವ್ನ ಹಬ್ಬ ತಿನ್ಕೊಂಡು ಹೋಗ್ಲಿ, ಹೆಂಗಾದ್ರೆ ನಾವ್ ಮಾತ್ರ ಹಂಗೆಲ್ಲ ಮಾಡಲ್ರಿ, ಸ್ವಲ್ಪ ಸ್ಟ್ರಿಕ್ಟ್ ನಾವು ಅನ್ಕೊಂಡು ತಿಳ್ಕೊಂಡು ಅದನ್ನ ಫಾಲೋ ಮಾಡಿದ್ರೆ. ನಮ್ ಫ್ರೆಂಡ್ ಒಬ್ರು ಬಂದಿದ್ರು ಇವಾಗ. ಅವ್ರೇನ್ ನೀವೇನ್ ಡೈಟ್ ಗೇಟ್ ಮಾಡಲ್ವಾ ಅಂದ್ರು. ಸಿಕ್ಕಾಪಟ್ಟೆ ಡೈಟ್ ಶುರು ಮಾಡಿದೀನಿ ಕುಸುಮಾ ಅವ್ರು ಹೇಳ್ದಾಗಿಂದ ಅಂತ ಹೇಳಿದೀನಿ. ಪ್ರೋಗ್ರಾಮ್ ಮುಗಿದ್ಮೇಲೆ ನಿಮ್ಗೆ ಸ್ಪೆಷಲ್ ಕ್ಲಾಸ್ ತಗೋತೀನಿ ಬಿಡಿ. ಓಕೆ ಮೇಡಮ್, ಶುರು ಮಾಡೋಣ. ಇವತ್ತೇನ್ ಮಾಡಿಸ್ತೀರಾ? ಇವತ್ತು ಈಗ ನಿಮ್ಗೆ ತುಂಬಾ ಟೈಮ್ ಇಲ್ಲದೆ ಹೇಳ್ಬೇಕಾದ್ರೆ ಕಡಿಮೆ ಸಮಯದಲ್ಲಿ ತುಂಬಾ ಡೆಲಿಷಿಯಸ್ ಆಗಿ, ನ್ಯೂಟ್ರಿಷಿಯಸ್ ಆಗಿ, ಹೆಲ್ದಿ ಆಗಿ ತಯಾರಿಸುವಂತ ಒಂದು ಸಿಂಪಲ್ ರೆಸಿಪಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಹೆಲ್ದಿ ಡ್ರಿಂಕ್ ನೀವೇ ಮಾಡ್ಬಿಡ್ತೀರಾ? ನಾನೇ ಮಾಡ್ತೀನಿ. ಅಂದ್ರೆ ನೀವು ಮಾಡ್ಬಿಟ್ಟು ನಂಗೆ ಕೊಡ್ತೀರಾ? ಕುಡಿಬೋದಾ? ಅದು ನಾನು ಕುಡಿಬೋದಾ? ಕುಡಿಬಹುದು. ಸರಿ ಹೋಯ್ತು. ಹೆಲ್ತಿ ಡ್ರಿಂಕ್ ಬೇರೆ ಮಾಡ್ತೀವಿ ಅಂತ ಇದಾರೆ. ಏನ್ ಹೆಲ್ತಿ ಡ್ರಿಂಕ್ ಮಾಡ್ತೀರಾ ಹೇಳಿ ಮೇಡಮ್? ಇಸ್ ಲೈಕ್ ಸಿಂಪಲ್ ರಾಗಿ ಪೋರೇಜ್ ಮಾಡ್ತಾ ಇದ್ದೀನಿ. ರಾಗಿ ಅಂಬ್ಲಿ, ರಾಗಿ ಗಂಜಿ ಅಂತ ಅನ್ಬಹುದು. ಸ್ವಲ್ಪ ಏನೋ ಹೊಸ ಮಾಡರ್ನ್ ಹೆಸರೆಲ್ಲ ಹೇಳ್ಬಿಡ್ತೀರಾ. ಆದ್ರೆ ನಮ್ಮವ್ರಿಗೆಲ್ಲ ಗೊತ್ತಾಯ್ತ್ರಿ, ಬಿಡ್ರಿ ನೀವೇನೋ ಹೊಸ ಹೆಸರು ಹೇಳಿದ್ರು. ಅದು ರಾಗಿ ಅಂಬ್ಲಿನೇ, ಅದು ರಾಗಿ ಗಂಜಿನೇ ಅಂತ ಸಾಕಷ್ಟು ಜನ ಅನ್ಕೊಳ್ತಾ ಇದ್ದೀರಾ. ಇಲ್ವೇ ಇಲ್ಲ. ಏನ್ ಮೇಡಮ್ ಅದ ಹೆಸರು? ರಾಗಿ ಪೋರೇಜ್. ಓ, ಈ ರಾಗಿ ಅಂಬ್ಲಿಗೆ ಏನೇನ್ ಹಾಕ್ತೀರಾ? ರಾಗಿ ಫೊರೇಜ್ ಬೇಕಾಗುವ ಪದಾರ್ಥಗಳು: ರಾಗಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಈರುಳ್ಳಿ, ಮೊಸರು ಹಾಗೂ ಉಪ್ಪು. ಏನ್ ನಿಮ್ಗೆ ಫೇವರೇಟು? ಡಯಟಿಷಿಯನ್ ಆಗಿ ಹೇಳ್ಬಿಡಿ. ಕುಸುಮಾ ಹೇಳಿ, ನಿಮ್ಗೆ ಏನು ತಿಂಡಿ ಕಂಡ್ರೆ ಇಷ್ಟ? ತಿಂಡಿ ಆತರ ಪರ್ಟಿಕ್ಯುಲರ್ ಇಲ್ಲ, ಪುಲ್ಕಾಸ್ ಮತ್ತೆ ಇದು ಫ್ರೂಟ್ಸ್ ಜಾಸ್ತಿ ಇಷ್ಟಪಡ್ತೀನಿ. ಡಯಟಿಷಿಯನ್ ತರನೇ ಮಾತಾಡ್ತಾರೆ. ಬಿಡಿ ಬಿಡಿ ಬಿಡಿ, ಅಂಬ್ಲಿ ಮಾಡಿದ್ವಿ. ನೀರಾ? ಇಲ್ಲೂ ಎಣ್ಣೆ ಕೇಳಲ್ವಲ್ರಿ? ಸಾಕಾ? ಸಾಕು. ಓಕೆ. ಇದು ಉಗುರು ಬೆಚ್ಚಗಿರೋ ನೀರಿಗೆ ಹಾಕೊಂಡ್ರೆ ಅಷ್ಟು ಗಂಟು ಬರೋದಿಲ್ಲ. ಗಂಟು ಬರೋದಿಲ್ಲ ಅಂತ ನೀವು ಅಡಿಗೆ ಮಾಡ್ತೀರಾ ಕುಸುಮಾ? ಮಾಡ್ತೀನಿ. ಯಾಕೆ ಡೌಟ್ ಮಾಡ್ತೀರಾ? ಡೌಟ್ ಇದೆಯಾ? ಒಂದ್ ನಿಮಿಷ ತಡ್ರಿ. ಹೇಳಿ. ನಿಮ್ಮಲ್ಲಿ ಯಾರಿದ್ದೀರಿ?
ಮನೇಲೆಲ್ಲ ಇದ್ದಾರೆ. ನಿಮ್ಮಮ್ಮ ಅಮ್ಮ ಇದ್ದಾರೆ. ನೋಡ್ತಾರ ಟಿವಿನ? ನೋಡ್ತಾರೆ ಅನ್ಕೊಂಡಿದೀನಿ. ಏನ್ ನಿಮ್ಮ ಹೆಸರು? ರುಕ್ಮಿಣಿ. ರುಕ್ಮಿಣಿ ಅವ್ರೆ, ನಿಜ ಹೇಳ್ರಿ, ಸುಳ್ಳು ಹೇಳ್ಬಿಡ್ರಿ. ನಿಮ್ ಮಗಳು ಅಡಿಗೆ ಮಾಡ್ತಾಳ ಗ್ಯಾರಂಟಿನಾ? ಮಾಡಲ್ವಾ? ಓಕೆ ಓಕೆ ಓಕೆ, ಗೊತ್ತಾಯ್ಬಿಡಿ. ಮಾಡಿ ನೀವ್ ಮಾಡಿ. ಏನದು ಹಾಕ್ತಾರದು? ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಸ್ವಲ್ಪ ಫಸ್ಟ್ ತಗೊಂಡು ಅದನ್ನ ಸ್ವಲ್ಪ ತೆಳುವಾಗಿ ಇದ್ ಮಾಡ್ಕೊಳ್ಳೋಣ. ಓಕೆ. ಇದು ಯಾರಿಗೆ ತುಂಬಾ ಉಪಯೋಗ ಅಂತ ಅಂದ್ರೆ, ದೇಹದಲ್ಲಿ ಉಷ್ಣಾಂಶ ತುಂಬಾ ಜಾಸ್ತಿ ಇರುತ್ತಲ್ಲ ಕೆಲವೊಬ್ಬರಿಗೆ, ಸೊ ಬಾಡಿ ಹೀಟ್ ಜಾಸ್ತಿ ಆದಾಗ ಇದು ತುಂಬಾ ಯೂಸ್ ಆಗುತ್ತೆ. ಇದು ಅದ್ರ ಒಂದ್ ಸೆಕೆಂಡ್ ಮತ್ತೆ ರಾಗಿ ಬಗ್ಗೆ ಹೇಳ್ಬೇಕಂತಾದ್ರೆ, ಪೊಟ್ಯಾಷಿಯಂ ಕಂಟೆಂಟ್, ಈ ಪೊಟ್ಯಾಷಿಯಂ ಅನ್ನೋ ಒಂದು ಲವಣಾಂಶ ಇದ್ರ ಜಾಸ್ತಿ ಇರೋದ್ರಿಂದ ಕಿಡ್ನಿ ಪೇಷಂಟ್ಸ್ಗಳು ಇದನ್ನ ತಗೋಬಾರ್ದು. ಅಂದ್ರೆ ಇವಾಗ ಮಕ್ಕಳಿಗೆ ಸರಿ ಅಂತ ಮಾಡ್ತಾರೆ. ಸರಿ. ರಾಗಿ ಅಂಶ ಜಾಸ್ತಿ ಇರುತ್ತೆ. ಆಕ್ಚುಲಿ ಇದನ್ನ ಒಂದು 6-8 ಮಂತ್ಸ್ ಇಂದಾನೇ ಈಗ ಅದನ್ನ ಅಭ್ಯಾಸ ಮಾಡಿಸ್ಬಿಡ್ತಾರೆ. ಅಷ್ಟೇನಾ? ರಾಗಿ ಹಿಟ್ಟು ಇನ್ನೂ ಸ್ವಲ್ಪ ಹಾಕ್ತೀರಾ? ಇಲ್ಲ, ಈಗ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ಬೇಕು. ಹೆಲ್ಪ್ ಮಾಡ್ಬೋದಾ? ಇದನ್ನ ಫ್ಲೇಮ್ ಇಂದ ಹೊರಗಡೆ ತೆಗೆದ್ಬಿಟ್ಟು ಫಸ್ಟ್ ಇದು ಮಾಡ್ಕೊಳ್ಳೋಣ. ಮತ್ತೆ ಈಗ ಬರೀ ರಾಗಿ ಪೋರೇಜ್ನೇ ತಗೊಳ್ಳೋದ್ರಿಂದ, ಐ ಮೀನ್ ನಿಮ್ಗೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಹೊಟ್ಟೆ ತುಂಬದ ಹಾಗಂತ ಅನ್ಸಲ್ಲ ಅಂತಂದ್ರೆ ಜೊತೆಗೆ ಸ್ವಲ್ಪ ಫ್ರೂಟ್ ಸರ್ವಿಂಗ್ಸ್ ತಗೊಂಡ್ರೆ ಇದಕ್ಕೆ ಪರ್ಫೆಕ್ಟ್ ಆಗಿದೆ. ಫ್ರೂಟ್ಸ್ ತಗೋಬೋದಂತೀರಾ? ಫ್ರೂಟ್ಸ್ ತಗೋಬಹುದು. ರಾಗಿ ಅಂಬ್ಲಿ ರೆಡಿ ಆಗ್ತಾ ಇದೆ. ಈಗ ಸ್ವಲ್ಪ ಅದನ್ನ ಏನ್ ಮಾಡ್ಬೇಕು? ಬಿಸಿ ಮಾಡ್ತೀರಾ? ಈಗ ಬಿಸಿ ಆಗುತ್ತೆ. ಅಲ್ಲೇ ಇರಬೇಕು ಲೈಟ್ರು? ಇದೆ. ಸ್ಮಾಲ್ ಫ್ಲೇಮ್ ಅಲ್ಲೇ ಇರಲಿ, ಸಣ್ಣ ಉರಿಲೇ ಇದ್ರೆ ಒಳ್ಳೇದು. ಈಗ ತುಂಬಾ ದಪ್ಪ ಇರೋರು ಕಾನ್ಶಿಯಸ್ ಆಗಿ ಊಟ ಬಿಟ್ಬಿಡ್ತೀನಿ, ಬ್ರೇಕ್ಫಾಸ್ಟ್ ಮಾಡಲ್ಲ ಬೆಳಿಗ್ಗೆ ಟೈಮ್. ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ತೂಕ ಇಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ತಗೊಳ್ಳೋದಿಲ್ಲ. ಅವಾಗ ಏನಾಗುತ್ತೆ, ಇನ್ನು ಈಗ ಅವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನೀವು ಲಂಚ್ ಕುತ್ಕೊಂಡಾಗ ತುಂಬಾ ಹೊಟ್ಟೆ ತುಂಬಾ ತಿನ್ಬೇಕಾಗುತ್ತೆ, ಓವರ್ಲೋಡ್ ಆಗ್ಬಿಡುತ್ತೆ. ಆಗ ಫಸ್ಟ್ ಆಫ್ ಆಲ್ ಹಸಿಡಿಕ್ ಫಾರ್ಮೇಷನ್. ಒಂದಿಷ್ಟು ಹೇಳ್ತೀನಿ ಮೊದಲೇಳವರು, ಯಾವ್ದೊಂದು ಗಾದೆ ಬೇರೆ ಇದೆ, ಒಪ್ಪತ್ತುಂಡವನು ಯೋಗಿ, 2 ಹೊತ್ತು ಹೋಗಿ, 3 ಹೊತ್ತು ರೋಗಿ, 4 ತುಂಡವನ್ನ ಎತ್ಕೊಂಡು ಹೋಗಿ ಅಂತ. ಅದೋಗ್ಲಿ ನಿಮ್ಮಂತ ಡೈಟಿಷಿಯನ್ ಏನ್ ಹೇಳ್ತಾರೆ ಗೊತ್ತಾ? 8 ಹೊತ್ತು ತಿನ್ನಿ, 10 ಹೊತ್ತು ತಿನ್ನಿ, ಹೆಂಗೆ ಅರ್ಧ ಗಂಟೆ ಬಿಟ್ಟು ತಿಂತಾರಂತೆ. ಕರೆಕ್ಟ್ ತಾನೆ? ಹೇಳೋದು ಒಂದನ್ನ 3 ಮಾಡ್ಕೊಳ್ಳಿ, ಮಧ್ಯಾಹ್ನ ಊಟ 4 ಸರಿ ತಿನ್ನಿ, ರಾತ್ರಿ ಊಟ 5 ಸರಿ ತಿನ್ನಿ ಅಂತ ತಿಂತಾನೆ ಇರೋದಾ? ಮೊದಲು ಲೈಫ್ ಸ್ಟೈಲ್ ಆಗಿತ್ತಾ? ಇಲ್ಲ, ಇವಾಗ ಸ್ಟ್ರೆಸ್ ಇತ್ತ ಅದು ಅವಾಗ? ಇಲ್ಲ. ಬಟ್ ಇವಾಗ ಏನಾಗ್ತಾ ಇದೆ, ಈ ಅರ್ಬನ್ ಸೈಡ್ಸ್ ಅಲ್ಲೆಲ್ಲ ನಮ್ಗೆ ಊಟ ತಿಂತೀವಲ್ಲೋ, ಬಟ್ ಸ್ಟ್ರೆಸ್ ಅಂತೂ ಜಾಸ್ತಿ, ಯಾವಾಗ್ಲೂ ಮೈ ಹೊತ್ಕೊಂಡೇ ಇದ್ದೇ ಇರ್ತೀವಿ ಅಲ್ವಾ? ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ. ಅದಕ್ಕೆ ಚೇಂಜ್ ಆಗ್ತದೆ. ವೆರಿ ಸಿಂಪಲ್, ಒಂದನ್ನೇ ತಿನ್ಬೇಡಿ, ಇದನ್ನ 5 ಭಾಗ ಮಾಡ್ಕೊಂಡು ತಿನ್ನಿ ಅಂತಾರೆ. ಸೊ ಹಾಗಾಗಿ ದೇಹ ತೂಕ ಇಳಿಸ್ಕೋಬೇಕು ಅಂದಾದ್ರು ಆದಷ್ಟು ಊಟ ಬಿಡೋ ಬದಲು ಅಟ್ಲೀಸ್ಟ್ ನಿಮ್ಗೆ ಹೆಮಿ ಫುಡ್, ಮಾರ್ನಿಂಗ್ ನಿಮ್ಗೆ ಎಣ್ಣೆಲ್ ಕರೆದ ಪದಾರ್ಥ ಎಲ್ಲ ತಿನ್ನಕ್ಕಾಗಲ್ಲ, ಎಣ್ಣೆಲ್ ಮಾಡಿದ್ದು ಒಗ್ಗರಣೆ ಹಾಕಿದೆಲ್ಲ ತಿನ್ನಕ್ಕಾಗಲ್ಲ ಅಂದ್ರೆ ಇದು ಸಿಂಪಲ್ ಆಗಿ ಅದನ್ನೇ. ಸುಷ್ಮಾ ಅವರೇ, ಗಟ್ಟಿ ಆಗ್ತಾರಂಗಿದೆ? ಹೌದು, ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ನೀರ್ ಹಾಕ್ಬಹುದು, ಇಲ್ಲ ಮಜ್ಜಿಗೆ ಬೆರೆಸ್ತೀವಲ್ಲ, ಸರಿ ಹೋಗುತ್ತೆ. ಓ, ಮಜ್ಜಿಗೆ ಬೇರೆ ಹಾಕ್ತೀವಿ ಇದಕ್ಕೆ? ಹೌದು. ವೆರಿ ಗುಡ್. ಇವಾಗ ಆನಿಯನ್ ಹಾಕೋಣ. ನಾವೆಷ್ಟು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಉಪಯೋಗಿಸ್ತೀವೋ ನಮ್ಮ ಊಟದಲ್ಲಿ ಅಷ್ಟೇ ಒಳ್ಳೇದು. ಯಾಕಂದ್ರೆ ಬೆಳ್ಳುಳ್ಳಿ ನಾವು ತಿನ್ನಲ್ಲ, ನಮ್ಗೆ ಆಗ್ ಬರಲ್ಲ ಅಂತಾರೆ, ಹಿಂಗೆ ಅದು. ಆದ್ರೆ ಅದ್ರಲ್ಲಿ ಈಗ ನೀವು ಮೆಡಿಸಿನ್ ಎಲ್ಲ ಪ್ರಿಪೇರ್ ಮಾಡೋದೇ ಬೆಳ್ಳುಳ್ಳಿಲಿ. ಅದೇ ಅವರು ಮೆಡಿಸಿನ್ ಅದನ್ನ ಹಾಗೆ ತಗೊಳ್ತಾರೆ, ಬಟ್ ಯಾಕೆ ನ್ಯಾಚುರಲ್ ಆಗಿ ಅವರು ಬೆಳ್ಳುಳ್ಳಿನ ಯೂಸ್ ಮಾಡಬಾರ್ದು? ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಆಗಿ ತಿಂತಾರೆ. ಹೌದು. ನಂತರ ಏನ್ ಬೆರೆಸ್ತೀರಿ? ಹಾಕೋಣ. ಜೀರಿಗೆ. ಆದಷ್ಟು ಪ್ರತಿಯೊಬ್ರು ಮಾಡ್ಬೇಕಾದ್ರೆ ಏನಂತಂದ್ರೆ ಸಿಂಪಲ್ ಟಿಪ್ಸ್ಗಳೇ. ಆದಷ್ಟು ಮನೆಯಿಂದ ಹೊರಡೋ ಸಮಯದಲ್ಲಿ ಹೊಟ್ಟೆನ ಖಾಲಿ ಬಿಟ್ಕೊಂಡು ಹೊರಡಬಾರ್ದು. ಸೊ ಸ್ವಲ್ಪ ಮನೇಲಿ ತಿಂದು ಹೋದ್ರೆ ನಿಮ್ಗೆ ಹೊರಗಡೆ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಅದು ತಿನ್ಬೇಕು, ಜಂಕ್ ಫುಡ್ ತಿನ್ಬೇಕು, ಚಾಟ್ ಮನೆಯಿಂದ ಹೊರಗಡೆ ಹೋಗದೆ ಈಚೆ ತಿನ್ಬೇಕು ಅಂತ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಮನೇಲಿ ಅಲ್ಲೇ ಏನೋ ತಿನ್ಕೊಂಡ್ ಬಂದ್ಬೋಣ ಅಂತ ಹೋಗ್ತೀವಿ. ಇಲ್ಲೇ ತಿನ್ಕೊಂಡು ಮನೆಯೊಳಗೆ ಯಾರು ಹೋಗ್ತಾರೆ? ನೀವು ಮಾಡ್ತೀರಂತ ಅನ್ಸತ್ತೆ, ಅದಕ್ಕೆ ನೀವು ಅದನ್ನೇ ಹೇಳ್ತಾ ಇದ್ದೀರಾ. ನಾನಲ್ಲ, ಜನರಿಗೆ ಹೇಳ್ತಾ ಇದ್ದೀನಿ. ಏನದು? ಸಾಲ್ಟ್. ಉಪ್ಪನ್ನ ಹಾಕಿದ್ರೆ ಇದಕ್ಕೆ BP ಇರೋರು ಉಪ್ಪು ಯೂಸ್ ಮಾಡಬಾರ್ದು ಅಂತ ಏನು ಅನ್ಕೋಬಾರ್ದು, ಬೇಡ. ಸೊ ಬಿಕಾಸ್ ಸೋಡಿಯಂ ಆಲ್ಸೋ ರಿಕ್ವೈರ್ಡ್ ಟು ಬಾಡಿ. ನಮಗೆ ಸೋಡಿಯಂ ಕಂಟೆಂಟ್ ಬೇಕು ಬಾಡಿಗೆ, ಆದ್ರೆ ಸ್ವಲ್ಪ ಮಿತವಾಗಿ ತಗೋಬೇಕು. ನಾವು ಯಾವಾಗ ಎಕ್ಸ್ಟ್ರಾ ಟೇಬಲ್ ಸಾಲ್ಟ್, BP ಅಂದ ತಕ್ಷಣ ಎಲ್ಲರೂ ಮಾಡೋ ಕೆಲಸ ಏನಂತ ಅಂದ್ರೆ ಉಪ್ಪಿನಂಶನ ಕಂಪ್ಲೀಟ್ ಆಗಿ ವರ್ಜಿಸ್ಬಿಡ್ತಾರೆ. ಸೊ ಅದು ಮಾಡಬಾರ್ದು. ಯಾವಾಗ ಟೇಬಲ್ ಸಾಲ್ಟ್ ಮತ್ತೆ ಪ್ರಿಸರ್ವೇಟಿವ್ಸ್, ಬೇಕಿಂಗ್ ಸೋಡಾ, ಹಪ್ಪಳ, ಉಪ್ಪಿನಕಾಯಿ ಈ ತರದಲ್ಲಿ ಒಂದು ಯೂಸ್ ಮಾಡ್ತೀವೋ ಅವಾಗ ಮಾತ್ರ ನಮಗೆ ರಕ್ತದೊತ್ತಡ ಜಾಸ್ತಿ ಆಗೋದು. ನಾರ್ಮಲ್ ಆಗಿ ಕುಕಿಂಗ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಏನಾಗೋದಿಲ್ಲ. ಇವಾಗ ಇದನ್ನ ಒಲೆಯಿಂದ ಕೆಳಗಡೆ ಇಳಿಸಿ, ಉರಿಯಿಂದ ಕೆಳಗಿಳಿಸಿ ಸ್ವಲ್ಪ ಇದನ್ನ ತಣ್ಣಗಾಗಕ್ ಬಿಟ್ಟು ಮಜ್ಜಿಗೆ ಜೊತೆ ಡೈಲ್ಯೂಟ್ ಮಾಡಿದ್ರೆ ಬೌಲ್ ಕೊಡ್ತೀರಾ. ಇಷ್ಟ ಕುಡಿತೀರಾ ನೀವು? ನೀವೊಂದು ಅರ್ಧ ಕುಡ್ಕೋಬಹುದು. ಮೇಡಮ್
ನೋಡಿ ಬಂದಿದೆ. ಸೊ ಇವಾಗ ಇದು ಪೋರೇಜ್ ಇದು ತಣ್ಣಗಾಗಿದೆ. ಯಾವತ್ತು ಮಜ್ಜಿಗೆ ಅಥವಾ ಮೊಸರನ್ನ ತಣ್ಣಗಾದ ನಂತರನೇ ಬೆರೆಸ್ಬೇಕು. ಈಗ ಬಿಸಿಲು ಹಾಕಿದ್ರೆ ಅದ್ರಲ್ಲಿರೋ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ತಣ್ಣಗಿರ್ಬೇಕಾದ್ರೆ ಯೂಸ್ ಮಾಡಿದ್ರೆ ಹೌದು. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಬೇಕು. ಮೊಸರು ಹಾಕೋಣ ಇದಕ್ಕೀಗ. ಮಜ್ಜಿಗೆ ಅಥವಾ ಮೊಸರು ಮಜ್ಜಿಗೆ ಅಥವಾ ಮೊಸರು ಎಷ್ಟು ಪ್ರಮಾಣದಲ್ಲಿ? ಅದು ಎಷ್ಟು ಗಂಜಿ ಇರುತ್ತೋ ಅಷ್ಟೇ ಪ್ರಮಾಣದಲ್ಲ? ಅಲ್ಲ, ಮೆಣಸಿನ್ಕಾಯಿನವರು ಬೇಕಂದ್ರೆ ಖಾರ ಬೇಕು ಅಂದ್ರೆ ಹಾಕೋಬಹುದಾ? ಖಾರ ತಿನ್ಬೇಕು ಅನ್ನೋ ಅಭ್ಯಾಸ ಆದ್ರೆ ಹಾಕೋಬಹುದು. ಕೆಲವೊಂದು ಫುಡ್ಸ್ಗಳನ್ನ ನಾವು ಹೇಗೆ ನ್ಯಾಚುರಲ್ ಆಗಿರುತ್ತೋ ಅದನ್ನ ಹಾಗೆ ಸೇವಿಸಿದ್ರೆ ನಮ್ಗೆ ತುಂಬಾ ಒಳ್ಳೇದು. ಅದಕ್ಕೆ ನಾವು ಬೇರೆ ಏನೇನೋ ಆಡ್ ಮಾಡ್ಕೊಂಡು ಕಲರಿಂಗ್ ಏಜೆಂಟು ಅದು ಯೂಸ್ ಮಾಡಿದ್ರೆ ಹೆಲ್ತ್ಗೆ ಎಫೆಕ್ಟ್ ಆಗತ್ತೆ. ಸೊ ಬಾಯಿ ರುಚಿ ಕೇಳೋಲ್ಲ ಮೇಡಮ್, ಅದಕ್ಕೆ ಇವೆಲ್ಲ ಕೇಳ್ತಾ ಇದೀವಿ. ನಾನು ಕೇಳ್ತಾ ಇಲ್ಲ, ಅವರೆಲ್ಲ ಕೇಳ್ತಾರೆ. ಆಮೇಲೆ ನನ್ಗೆ ಈಚೆ ಹೋದ ತಕ್ಷಣ ಇದನ್ನ ಹಾಕೋಬೋದಾ, ಇದನ್ನ ಹಾಕೋಬೋದಾಗಿತ್ತಾ, ಇದು ಹಾಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಆ ಪ್ರಶ್ನೆಗಳು ನಾನು ಡೈರೆಕ್ಟ್ ನಿಮಗೆ ಕೇಳ್ಬಿಡ್ತಾ ಇದ್ದೀನಿ. ಇವತ್ತು ಎಲ್ಲ ಎಷ್ಟೋ ಜನ ಬಾಯಿ ಚಪ್ಪಲಿಗೋಸ್ಕರನೇ ತಿಂದು ಕೊನೆಗೆ ಹಾಸ್ಪಿಟಲ್ ಬಿಲ್ ಕೊಡ್ಬೇಕಾಗುತ್ತೆ. ನೋಡಿ ಯೋಚನೆ ಮಾಡಿ. ಹಾಸ್ಪಿಟಲ್ ಬಿಲ್ ಕೊಡಬಾರದು ಅಂದ್ರೆ ಸೊ ಹೆಲ್ದಿ ಫುಡ್ ಬಾಯಿ ಚಪ್ಪಲನ ಬಿಡಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾವಾಗ್ಲೂ ಬೇಡ. ಬಾಯಿ ಚಪ್ಪಲ ಪೂರ್ತಿ ಬಿಡಬೇಡಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಲ್ಲೂ ಅಷ್ಟೇನೆ. ಆಮೇಲೆ ಹಾಸ್ಪಿಟಲ್ ಬಿಲ್ಲು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇವಾಗ ಗಾರ್ನಿಶ್ ವಿತ್ ಕೊರಿಯಂಡರ್ ಲೀವ್ಸ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಶ್ ಮಾಡಿ. ಇದನ್ನು ಕೂಡ ಅಷ್ಟೇ, ಕೊತ್ತಂಬರಿ ಸೊಪ್ಪು ಅದರಲ್ಲೂ ಕೂಡ ಪೊಟ್ಯಾಷಿಯಂ ಇರೋದ್ರಿಂದ ರೀನಲ್ ಪೇಷಂಟ್ಸ್ಗಳು ಇದನ್ನ ತಗೊಳ್ಳದೇ ಇರೋದು ಉತ್ತಮ. ಇದನ್ನ ಬರೀ ಹಾಗೆ ಹೆಲ್ತ್ ಡ್ರಿಂಕ್ ಕುಡಿಯೋಕೆ ಬೇಜಾರಾಯ್ತು ಅಂದ್ರೆ ಚಾಪ್ಸ್, ಆಲ್ಮಂಡ್, ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು, ಇನ್ನು ಜಾಸ್ತಿ ಕ್ಯಾಲೋರೀಸ್ ಬೇಕು ಅಂತ ಅಂದ್ರೆ ಇದು. ಮತ್ತೆ ಈಗ ಎಕ್ಸರ್ಸೈಸ್ ಮಾಡಬೇಕು, ಜಿಮ್ಗೆ ಹೋಗ್ಬೇಕು, ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಕುಡಿದ್ಬಿಟ್ಟೋದ್ರೆ, ಬಿಕಾಸ್ ನಾನು ಮೊದಲೇ ಹೇಳಿದಾಗೆ ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಮಗೆ ಮಸಲ್ ಕ್ರಾಂಪ್ಸ್ ಆಗಲ್ಲ. ಸಾಮಾನ್ಯ ತುಂಬಾನೇ ಜಿಮ್ನಾಸ್ಟಿಕ್ ಪೀಪಲ್ ಅದನ್ನ ಜಾಸ್ತಿ ವರ್ಕೌಟ್ ಮಾಡೋದ್ರಿಂದ ಅವ್ರಿಗೆ ಮಸಲ್ ಕ್ರಾಂಪ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನೇ ಅವರು ಹೆಲ್ದಿ ಡ್ರಿಂಕ್ ಆಗಿ ತಗೋಬಹುದು. ನೋಡಿ ಇವಾಗ ಹೆಲ್ದಿ ಡ್ರಿಂಕ್ ರಾಗಿ ಪಾರೇಜ್ ಇಸ್ ರೆಡಿ. ರಾಗಿ ಪಾರೇಜ್ ರೆಡಿ. ನೋ ವಾಸನೆ. ಒಂದ್ ಕೆಲಸ ಮಾಡಿ, ಇದು ಹೇಗ್ ಮಾಡೋದು ಬರ್ಕೋಬೇಕಾ ಸರ್? ಹೂನ್ರಿ, ಬರ್ಕೊಂಡು ನಾನು ತೋರ್ಸಕ್ಕಾಗತ್ತಾ? ದಯವಿಟ್ಟು ಬೇಗ ಬರ್ಕೊಳ್ಳಿ. ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಸ್ವಲ್ಪ ಬಿಸಿಯಾದ ನಂತರ ರಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಗಂಟಿಲ್ಲದಂತೆ ಗಂಜಿಯ ಹಾಗೆ ಮಾಡಿಕೊಳ್ಳಿ. ಇದಕ್ಕೆ ಈರುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಕುದಿಸಿ. ಇದನ್ನು ಒಂದು ಬೌಲ್ಗೆ ಹಾಕಿ ಮೊಸರು, ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ದೇಹಕ್ಕೆ ತಂಪು ನೀಡುವ ಆರೋಗ್ಯಕರವಾದ ರಾಗಿ ಫೊರೇಜ್ ಕುಡಿಯಲು ಕೊಡಿ. ಕುಸುಮಾ ಅವ್ರು ಕೊಟ್ಬಿಟ್ಟಿದ್ದಾರೆ. ಕುಸುಮಾ ಅವ್ರ ಅಮ್ಮ ರುಕ್ಮಿಣಿ ಅವರೇ, ನಿಮ್ಮ ಮಗಳು ಮಾಡ್ಕೊಟ್ಟಿರೋದು. ಚೆನ್ನಾಗಿರ್ತಾ? ಕೂಡಿರಿ ಮುಳ್ಳಿ, ಏನಾಗಲ್ಲ ಅಂತ ಇದ್ದೀರಾ? ಇನ್ಯಾಕ್ ತಡ? ಗ್ಯಾರಂಟಿ ತಾನೆ? ಗ್ಯಾರಂಟಿ. ಎಲ್ಲದಕ್ಕೂ ರುಚಿ ಬೇಕು ಅಂದ್ರೆ ಆಗಲ್ಲ ರೀ. ಏನ್ ದಿನಾನು ಒಬ್ಬಟ್ಟು ತಿನ್ನಕ್ಕಾಗತ್ತಾ? ಅದಕ್ಕೇನೆ ಇದು ಮಾಡಿರೋದು. ಕುಡೀರಿ ಅಂತ ಇದ್ದಾರೆ ಕುಸುಮಾ ಅವರು. ಓಕೆ, ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡಯಟ್ ಡ್ರಿಂಕ್ ತುಂಬಾ ಚೆನ್ನಾಗಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ನೋಡಿದ್ರಾ? ಖುಷಿ ಆಯ್ತಾ? ಖುಷಿ ಆಯ್ತು ಅಂತ ಖುಷಿ ಪಟ್ಕೋಬೇಡಿ. ಫಸ್ಟ್ ನಾವು ತೋರಿಸಿರುವಂತ ಎಲ್ಲಾ ಅಡಿಗೆಗಳನ್ನು ನೀವು ನಿಮ್ಮನೆ ಅಡಿಗೆ ಮನೆಯಲ್ಲಿ ಮಾಡಿ ತಿಂದಾಗಲೇ ನಮಗೂ ಸಹ ಖುಷಿ ಆಗೋದು. ಆಗಿದೇನು ಬೇಜಾರು ಮಾಡ್ಕೊಡಿ, ಒಂದ್ ನಿಮಿಷ ತಾಳಿ. ನೀವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್. ಇಮೇಲ್ ಮಾಡಿ, ಲೆಟರ್ ಹಾಕಿ, ಫೋನ್ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕಂದ್ರೆ ಆಮೇಲೆ ಬೇಜಾರು ಮಾಡ್ಕೋಬೇಡಿ. ಪಕ್ಕದ ಮನೆ ಆಂಟಿ ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ? ಅದೇ ರೀ, ನಮ್ಮ ಹಿಂದ್ಗಡೆ ಮನೆ ಅಜ್ಜಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡೋರು. ಒಂದ್ ಚಾನ್ಸ್ ಸಿಕ್ಕಿಲ್ಲ ರೀ, ಯಾರು ಒಂದ್ ಚಾನ್ಸ್ ಕೊಡ್ಲಿಲ್ಲ ರೀ ಅಂತ ಅನ್ಕೋಬೇಡಿ. ವಯಸ್ಸಿನ ಮಿತಿ ಇಲ್ಲ. ಫಸ್ಟ್ ಅಡುಗೆ ಚೆನ್ನಾಗಿ ಬರಬೇಕು, ಮಾಡೋ ಅಡುಗೆ ನೀವು ಮಾಡ್ಕೊಂಡಾಗ ರುಚಿಯಾಗಿರ್ಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಮತ್ತೆ ಸಿಗ್ತೀನಿ ನಾಳೆ ಮಧ್ಯಾಹ್ನ. ಅಲ್ಲಿ ತನಕ